ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇಂದ ಲೇಟ್ ಆಯ್ತು ಅಷ್ಟೇ. ಸೊ ನಾವು ಕಳೆದ ತರಗತಿಯಲ್ಲಿ ಅನೇಕ ಈಗ ಆಲ್ರೆಡಿ 37 ತರಗತಿಗಳನ್ನ ನಾವು ನೋಡ್ಕೊಂಡ್ ಬಂದಿದ್ದೀವಿ. ಈ ಒಂದು ತರಗತಿಯಲ್ಲಿ ಜುಡಿಷಿಯರಿ ನ್ಯಾಯಾಂಗ ವ್ಯವಸ್ಥೆಯನ್ನ ನೋಡ್ತಾ ಬರೋಣ. ಕಾನ್ಸ್ಟಿಟ್ಯೂಷನ್ ಅನ್ನ ಓದ್ತಕ್ಕಂತಹ ವೇ ಬೇರೆ ಇದೆ. ನಿಮ್ಮ ಬುಕ್ಸ್ ಆಸ್ ಇಟ್ ಈಸ್ ಏನಿದೆಯಲ್ಲ ಆ ರೀತಿ ಓದ್ಬಾರ್ದು, ನಂಬರ್ 1. ನಂಬರ್ 2, ಅದಕ್ಕೊಂದು ಸ್ಟ್ರಕ್ಚರ್ ಇದೆ, ಅದೇ ವೇ ಅಲ್ಲಿ ಓದ್ತಾ ಹೋಗ್ಬೇಕು. ಅದೇ ವೇ ಅಲ್ಲಿ ನಾನು ನಿಮ್ಗೆ ತರಗತಿಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ನಂಬರ್ 3, ನಿಮಗೆ ನಾನು ತರಗತಿಯನ್ನ ಮಾಡಿರ್ತಕ್ಕಂಥದ್ದು ರಿಯಲ್ ಕಾನ್ಸ್ಟಿಟ್ಯೂಷನ್ ಬೇರ್ ಆಕ್ಟ್ ಏನಿದೆಯಲ್ವಾ ಅದನ್ನ ಇಟ್ಕೊಂಡು, ಅದ್ರ ಜೊತೆಗೆ ಒಂದಷ್ಟು ಪಾರ್ಲಿಮೆಂಟ್ ಆಕ್ಟ್ ಗಳನ್ನ ಏನ್ ಪಾಸ್ ಮಾಡಿರುತ್ತಲ್ವಾ, ಕಾಯ್ದೆಗಳನ್ನ, ಅವೆಲ್ಲವೂ ಕೂಡ ಆ ಬೇರ್ ಆಕ್ಟ್ ರಿಯಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರಲ್ಲ. ಅದಕ್ಕೋಸ್ಕರ ಅನೇಕ ಆಕ್ಟ್ ಗಳಲ್ಲಿರ್ತಕ್ಕಂಥ ಒಂದಷ್ಟು ಪ್ರಾವಿಷನ್ಸ್ ಅನ್ನ ಸ್ಟಡಿ ಮಾಡ್ತಾ ಬಂದಿದ್ದೀವಿ. ಫಾರ್ ಎಕ್ಸಾಂಪಲ್, ಪೀಪಲ್ಸ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್, ಜನಪ್ರಾತಿನಿಧ್ಯ ಕಾಯ್ದೆ 1951 ಆಗಿರ್ಬೋದು. ಈ ರೀತಿ ಅನೇಕ ಕಾಯ್ದೆಗಳನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ. ಸೊ ಯಾವ ರೀತಿ ಕಾನ್ಸ್ಟಿಟ್ಯೂಷನ್ ಅನ್ನ ಓದ್ಬೇಕು ಅಂದ್ರೆ, ಸೊ ಆ ಒಂದು ವೇ ನ ನೋಡ್ತಾ ಬಂದ್ರೆ, ನಂಬರ್ 1, ಫಾರ್ ಎಕ್ಸಾಂಪಲ್ ನಾವ್ ಯಾವ ರೀತಿ ನೋಡಿದೀವಿ, ಈಗ ಆಲ್ರೆಡಿ ಎಕ್ಸಿಕ್ಯೂಟಿವ್ ಅನ್ನ ಮುಗಿಸಿದ್ವಿ. ಕಾರ್ಯಾಂಗವನ್ನ ಯಾವ ರೀತಿ ಮುಗಿಸಿದ್ವಿ? ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ರಾಷ್ಟ್ರಪತಿಯವರ ಜೊತೆಗೆ ಗವರ್ನರ್ ಆಫ್ ಸ್ಟೇಟ್, ರಾಜ್ಯದ ರಾಜ್ಯಪಾಲರನ್ನ ನೋಡಿದ್ವಿ. ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಪ್ರಧಾನಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳು ಒಟ್ಟಿಗೆ ಆ ಡಿಫ್ರೆನ್ಸ್ ಅನ್ನ ಅಧ್ಯಯನ ಮಾಡ್ಬೇಕಾಗತ್ತೆ. ಅದೊಂದ್ಸತಿ ಓದೋದು ಇದೊಂದ್ಸತಿ ಓದೋದು ಅಲ್ಲ, ಎರಡು ಒಟ್ಟಿಗೆ ಓದ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಪ್ರೈಮ್ ಮಿನಿಸ್ಟರ್ ಕ್ವಾಲಿಫಿಕೇಶನ್ ಏನೇನು, ನಮ್ಮ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿಯವರ ಕ್ವಾಲಿಫಿಕೇಶನ್ ಅರ್ಹತೆಗಳೇನೇನು, ಈ ರೀತಿ ನೋಡ್ಕೊಂಡು ಬಂದಿದ್ದೀವಿ. ಸೊ ಎಕ್ಸಿಕ್ಯೂಟಿವ್ ಅನ್ನ ನಾವು ಮುಗಿಸಿದ್ವಿ. ಲೆಜಿಸ್ಲೇಚರ್, ಶಾಸಕಾಂಗವನ್ನು ಕೂಡ ನಾವು ಮುಗಿಸಿದೀವಿ. ಪಾರ್ಲಿಮೆಂಟ್ ಸಂಸತ್ತು, ಸ್ಟೇಟ್ ಲೆಜಿಸ್ಲೇಚರ್ ರಾಜ್ಯ ಶಾಸಕಾಂಗ. ಸೊ ಕಂಪ್ಲೀಟ್ ಆಯ್ತು. ಈಗ ಎಕ್ಸಿಕ್ಯೂಟಿವ್ ಆಯ್ತು, ಕಾರ್ಯಾಂಗ, ಲೆಜಿಸ್ಲೇಚರ್ ಆಯ್ತು, ಶಾಸಕಾಂಗ. ನೆಕ್ಸ್ಟ್ ಇರತಕ್ಕಂಥದ್ದೇ ಜುಡಿಷಿಯರಿ, ನ್ಯಾಯಾಂಗ. ಈ ನ್ಯಾಯಾಂಗವನ್ನು ಕೂಡ ನಾವು ಯಾವ ರೀತಿ ಅಧ್ಯಯನವನ್ನ ಮಾಡ್ತಾ ಹೋಗೋಣ ಅಂದ್ರೆ, ಫಸ್ಟ್ ಸುಪ್ರೀಂ ಕೋರ್ಟ್ ನೋಡ್ತಾ ಇರತಕ್ಕಂತ ಸಂದರ್ಭದಲ್ಲೇ ಹೈಕೋರ್ಟ್. ಇಟ್ ಮೀನ್ಸ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಅನ್ನ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ಯಾವ ರೀತಿ ನೇಮಕ ಮಾಡ್ತಾರೆ, ಅದ್ ನೋಡಿದ ನಂತರನೇ ಹೈಕೋರ್ಟ್ ನ್ಯಾಯಮೂರ್ತಿಗಳನ್ನ ಯಾವ ರೀತಿ ನೇಮಕವನ್ನ ಮಾಡ್ತಾ ಹೋಗ್ತಾರೆ. ಈ ರೀತಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅನ್ನ ನೋಡ್ತಾ ಹೋಗೋಣ. ಅಟ್ ಪ್ರೆಸೆಂಟ್ ಇವತ್ತಿನ ತರಗತಿಯಲ್ಲಿ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಬೇರ್ ಆಕ್ಟ್ ಅಲ್ಲಿ ಏನೇನ್ ಮೆನ್ಷನ್ ಆಗಿದೆ, ರಿಯಲ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ ಏನೇನ್ ಮೆನ್ಷನ್ ಆಗಿದೆ ಅದನ್ನ ನೋಡೋಣ. ಅದರ ಜೊತೆಗೆ ಒಂದು ಆಕ್ಟ್ ಅನ್ನ ನೋಡ್ಬೇಕಾಗತ್ತೆ. ಅದ್ಯಾವುದು ಅಂದ್ರೆ ಜಡ್ಜಸ್ ಎನ್ಕ್ವೈರಿ ಆಕ್ಟ್ 1968, ನ್ಯಾಯಾಧೀಶರ ವಿಚಾರಣಾ ಕಾಯ್ದೆ 1968. ಅದನ್ನ ಈ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ. ಸಂಜನಾ, ಭವ್ಯ, ಐಶ್ವರ್ಯ ಪಟೇಲ್ ಮ್ಯಾಮ್, ಅಯ್ಯಪ್ಪ ಸರ್, ಎಲ್ರಿಗೂ ಕೂಡ ನಮಸ್ಕಾರ. ಐ ಹೋಪ್ ಇಷ್ಟು ಕೂಡ ಕ್ಲಿಯರ್ ಆಗಿದೆ ಅಂದ್ರೆ ಇವತ್ತಿನ ತರಗತಿಯನ್ನ ನಾವು ಶುರು ಮಾಡ್ತಾ ಬರೋಣ. ಓಕೆ, ಸೊ ಈ ಒಂದು ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ಗೆ ಬರೋದಕ್ಕಿಂತ ಮುಂಚೆ, ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯಕ್ಕಿಂತ ಬರೋದಕ್ಕಿಂತ ಮುಂಚೆ, ನಾವು ಬೇರ್ ಆಕ್ಟ್ಗೆ ಬರೋದಕ್ಕಿಂತ ಮುಂಚೆ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಅನ್ನ ನೋಡ್ತಾ ಬರೋಣ. ಒಂದಷ್ಟು ಇಂಟ್ರೊಡಕ್ಷನ್ ಅನ್ನ ನೋಡ್ತಾ ಬರೋಣ. ನಮ್ಮ ಸುಪ್ರೀಂ ಕೋರ್ಟ್ ಯಾವ ರೀತಿ ಸ್ಟಾರ್ಟ್ ಆಯ್ತು, ಇದರ ಇತಿಹಾಸ ಏನು, ಐತಿಹಾಸಿಕ ಹಿನ್ನೆಲೆ ಏನಿದೆ, ಹೈಕೋರ್ಟ್ ಯಾವ ರೀತಿ ಶುರು ಆಯ್ತು, ಇದರ ಐತಿಹಾಸಿಕ ಹಿನ್ನೆಲೆ ಏನಿದೆ, ಅದನ್ನ ನೋಡಿ ರಿಯಲ್ ಕಾನ್ಸ್ಟಿಟ್ಯೂಷನ್ಗೆ ನಾವು ಬರ್ತಾ ಹೋಗೋಣ. ಸೊ ಇದಕ್ ಬರೋಣ. ಅದಕ್ಕಿಂತ ಮುಂಚೆ ಒಂದಷ್ಟು ವಿಚಾರವನ್ನು ನಾವು ಗಮನಿಸ್ತಾ ಬರೋಣ. ಸೊ ತಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ USA, ಅಮೆರಿಕದಲ್ಲಿ ಡಬಲ್ ಸಿಸ್ಟಮ್ ಆಫ್ ಕೋರ್ಟ್, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ದ್ವಿನ್ಯಾಯಾಂಗ ಪದ್ಧತಿಯನ್ನ ನಾವು ನೋಡ್ತಾ ಹೋಗ್ತೀವಿ. ದ್ವಿನ್ಯಾಯಾಂಗ ವ್ಯವಸ್ಥೆಯನ್ನ ನಾವು ನೋಡ್ತಾ ಹೋಗ್ತೀವಿ ಅಲ್ಲಿ ಅಮೆರಿಕದಲ್ಲಿ. ಅಂದ್ರೆ ಅಲ್ಲಿ ಸ್ಟೇಟ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕಾನೂನುಗಳೇನಿದಾವೆ ಅದು ಫೆಡರಲ್ ಕೋರ್ಟ್ ಅಲ್ಲ, ಅಲ್ಲಿರ್ತಕ್ಕಂಥ ಸ್ಟೇಟ್ ಜುಡಿಷಿಯರಿ, ಅಲ್ಲಿರ್ತಕ್ಕಂತಹ ರಾಜ್ಯದ ನ್ಯಾಯಾಂಗ ವ್ಯವಸ್ಥೆ ರಾಜ್ಯ ನೋಡ್ಕೊಳ್ಳುತ್ತೆ. ಆದ್ರೆ ಔಟ್ ಸ್ಟೇಟ್ ಏನಿದೆ, ಆ USA ಕಂಪ್ಲೀಟ್ ಸ್ಟೇಟ್ ಏನಿದೆ ಅದನ್ನ, ಇಟ್ ಮೀನ್ಸ್ ಕೇಂದ್ರ ನ್ಯಾಯಾಂಗ ಏನಿದೆಯಲ್ಲ ಅದನ್ನ ಫೆಡರಲ್ ಕೋರ್ಟ್ ನೋಡ್ಕೊಳ್ತಾ ಹೋಗುತ್ತೆ. ಲಾಂಗ್ ಸ್ಟೋರಿ ಶಾರ್ಟ್,
ರಾಜ್ಯಕ್ಕೆ ಒಂದು ಹೈಕೋರ್ಟ್. ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಲಾಗಳನ್ನ ಮಾಡಿರ್ತಾರಲ್ವಾ, US ಅಲ್ಲಿ 50 ರಾಜ್ಯಗಳಿದಾವಲ್ವಾ, ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಒಂದೊಂದು ಹೈಕೋರ್ಟ್ ಇರುತ್ತಲ್ವಾ, ಅಲ್ಲಿ ಆ ರಾಜ್ಯದಲ್ಲಿ ಯಾವೆಲ್ಲ ನೀತಿ ನಿಯಮಗಳನ್ನ ಮಾಡಿರ್ತಾರೆ ಅದನ್ನ ನೋಡ್ಕೊಳ್ಳಿಕ್ಕೆ ಸ್ಟೇಟ್ ಜುಡಿಷಿಯರಿ, ರಾಜ್ಯ ನ್ಯಾಯಾಂಗ ವ್ಯವಸ್ಥೆ ನೋಡ್ಕೊಳ್ಳುತ್ತೆ. ಅದೇ ಹೋಲ್ USA ನೋಡ್ತಾ ಬಂದ್ರೆ ಕಂಪ್ಲೀಟ್ ಕೇಂದ್ರ ಸರ್ಕಾರ ಏನಲ್ಲಿ ನೀತಿ ನಿಯಮಗಳನ್ನ ಮಾಡಿರುತ್ತಲ್ಲ, ಒಂದಷ್ಟು ಲಾಗಳನ್ನ ಮಾಡಿರುತ್ತಲ್ವಾ, ಆ ವ್ಯವಸ್ಥೆಯನ್ನ ನೋಡ್ಕೊಳ್ತಕ್ಕಂಥದ್ದು ಯಾವುದು ಅಂದ್ರೆ ಅಲ್ಲಿರ್ತಕ್ಕಂಥ ಫೆಡರಲ್ ಕೋರ್ಟ್, ಅಂದ್ರೆ ಫೆಡರಲ್ ನ್ಯಾಯಾಂಗ ವ್ಯವಸ್ಥೆ. ಇಟ್ ಮೀನ್ಸ್ ಕೇಂದ್ರದಲ್ಲಿರ್ತಕ್ಕಂತಹ ಲಾಗಳನ್ನೇ ಒಂದು ಕೋರ್ಟ್ ನೋಡ್ಕೊಳ್ಳುತ್ತೆ, ಅಲ್ಲಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂತಹ ಕಾನೂನುಗಳನ್ನೇ ಸ್ಟೇಟ್ ಜುಡಿಷಿಯರಿ, ರಾಜ್ಯ ನ್ಯಾಯಾಂಗ ವ್ಯವಸ್ಥೆ ನೋಡ್ಕೊಳ್ಳುತ್ತೆ. ನಮ್ಮ ಇಂಡಿಯಾಗ ನೋಡಿದ್ರೆ ಈ ರೀತಿ ಇದೆಯಾ? ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಏನೆಲ್ಲ ಕಾನೂನುಗಳನ್ನ ತರುತ್ತಲ್ವಾ ಅದನ್ನ ಮಾತ್ರ ನಮ್ಮ ಹೈಕೋರ್ಟ್ ನೋಡ್ಕೊಳ್ಳುತ್ತಾ, ಸುಪ್ರೀಂ ಕೋರ್ಟ್ ನೋಡ್ಕೊಳ್ಳಲ್ವಾ? ಅಥವಾ ನಮ್ಮ ರಾಜ್ಯ ಏನ್ ತರುತ್ತಲ್ವಾ ಕಾನೂನುಗಳನ್ನ, ಅವನ್ನ ಸುಪ್ರೀಂ ಕೋರ್ಟ್ ವ್ಯಾಲಿಡೇಷನ್ ಮಾಡಲ್ವಾ? ಸುಪ್ರೀಂ ಕೋರ್ಟ್ ಏನು ನೋಡ್ಕೊಳಲ್ವಾ? ಅಂದ್ರೆ ರಾಜ್ಯಕ್ಕೆ ಸಪರೇಟ್, ನಮ್ಮ ಕೇಂದ್ರಕ್ಕೆ ಸಪರೇಟ್, ಆ ರೀತಿ ನಮ್ಮ ವ್ಯವಸ್ಥೆ ಇದೆಯಾ? ನೋ. ನಮ್ಮ ಭಾರತದ ವ್ಯವಸ್ಥೆಯನ್ನ ನೀವು ಗಮನಿಸ್ತಾ ಹೋದ್ರೆ, ನ್ಯಾಯಾಂಗ ವ್ಯವಸ್ಥೆಯನ್ನ ಗಮನಿಸ್ತಾ ಹೋದ್ರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹೈಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ, ಇದು ಟಾಪ್ ಕೋರ್ಟ್ ಆಗಿದೆ ನಮ್ಮಲ್ಲಿ. ಸೊ ಈ ಸರ್ವೋಚ್ಚ ನ್ಯಾಯಾಲಯದ ಅಧೀನದಲ್ಲಿ ಯಾವ್ದು ಬರ್ತಕ್ಕಂಥದ್ದು? ಹೈಕೋರ್ಟ್. ಸುಪ್ರೀಂ ಕೋರ್ಟ್ ನಂತರ ಹೈಕೋರ್ಟ್, ಉಚ್ಚ ನ್ಯಾಯಾಲಯ ಬರುತ್ತೆ. ಸೊ ಉಚ್ಚ ನ್ಯಾಯಾಲಯದ ಕೆಳಗಡೆ ಡಿಸ್ಟ್ರಿಕ್ಟ್ ಕೋರ್ಟು, ಸೆಷನ್ ಕೋರ್ಟು, ಮ್ಯಾಜಿಸ್ಟ್ರೇಟು, ಈ ತಾಲೂಕು ಕೋರ್ಟು ಈ ರೀತಿ ಬರ್ತಾ ಹೋಗುತ್ತೆ. ಇಟ್ ಮೀನ್ಸ್ ಸಬ್ಆರ್ಡಿನೇಟ್ ಕೋರ್ಟ್, ಹೈಕೋರ್ಟ್ ನಂತರ ಸಬ್ಆರ್ಡಿನೇಟ್ ಕೋರ್ಟ್, ಅಧೀನ ನ್ಯಾಯಾಲಯಗಳು. ಇಲ್ಲಿ ಸುಪ್ರೀಂ ಕೋರ್ಟ್ ಕೇವಲ ನಮ್ಮ ಕೇಂದ್ರ ಸರ್ಕಾರದ ನೀತಿ ನಿಯಮಗಳನ್ನ ನೋಡ್ಕೊಳ್ಳಲ್ಲ, ಇಡೀ ಓಲ್ ಇಂಡಿಯಾದಲ್ಲಿರ್ತಕ್ಕಂಥ ಎಲ್ಲವನ್ನ ನೋಡ್ಕೊಳ್ತಾ ಹೋಗುತ್ತೆ. ಹೈಕೋರ್ಟ್ ಕೇವಲ ಯಾವ್ದಾದ್ರು ಒಂದು ಹೈಕೋರ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ, ಅಂದ್ರೆ ಯಾವ್ದಾದ್ರು ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ನ್ಯಾಯಗಳನ್ನ ವಿಮರ್ಶೆ ಮಾಡಲ್ಲ. ಇಟ್ ಮೀನ್ಸ್ ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ, ಇವೆರಡು ಕೂಡ ನಮ್ಮ ಸ್ಟೇಟ್ ಲಾಸ್ ಆಸ್ ವೆಲ್ ಆಸ್ ಸೆಂಟ್ರಲ್ ಲಾಸ್, ನಮ್ಮ ರಾಜ್ಯದ ಕಾನೂನುಗಳ ಜೊತೆಗೆ ನಮ್ಮ ರಾಷ್ಟ್ರ ಕೇಂದ್ರ ಸರ್ಕಾರ ಏನ್ ಮಾಡ್ತಲ್ಲ, ಎರಡನ್ನೂ ಕೂಡ, ಎಲ್ಲವೂ ಕೂಡ ಗಮನಿಸ್ತಾ ಹೋಗುತ್ತೆ. ನಮ್ಮಲ್ಲಿ ಆ ರೀತಿ ಸಪರೇಟ್ ಆಗಿ ರಾಜ್ಯಕ್ಕೆ ಒಂದು, ನಮ್ಮ ರಾಷ್ಟ್ರಕ್ಕೆ ಒಂದು, ಈ ರೀತಿಯ ನ್ಯಾಯಾಂಗ ವ್ಯವಸ್ಥೆ ಇಲ್ಲ. ನಮ್ಮಲ್ಲಿ ಇರ್ತಕ್ಕಂಥದ್ದು ಹೈರಾರ್ಕಿ, ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ, ಅಧೀನ ನ್ಯಾಯಾಲಯ, ಸುಪ್ರೀಂ ಕೋರ್ಟು, ಹೈಕೋರ್ಟು, ಅದ್ರ ಕೆಳಗಡೆ ಸಬಾರ್ಡಿನೇಟ್ ಕೋರ್ಟ್ಸ್. ಇಟ್ ಮೀನ್ಸ್ ಈ ರೀತಿ ನಮ್ದೇನಿದೆಯಲ್ವಾ, ಇದನ್ನೇ ನಾವು ಇಂಟಿಗ್ರೇಟೆಡ್ ಜುಡಿಷಿಯಲ್ ಸಿಸ್ಟಮ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇಂಟಿಗ್ರೇಟೆಡ್ ಜುಡಿಷಿಯಲ್ ಸಿಸ್ಟಮ್, ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಅಂತ ಕನ್ನಡದಲ್ಲಿ. ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ. KPSC ಓದ್ತಾ ಇರ್ತಕ್ಕಂಥ ಸ್ಟೂಡೆಂಟ್ಸ್, PSI ಓದ್ತಾ ಇರ್ತಕ್ಕಂಥ ಸ್ಟೂಡೆಂಟ್ಸ್ ದಯವಿಟ್ಟು ಕನ್ನಡ ಇಂಗ್ಲಿಷ್ ಎರಡನ್ನು ಗಮನಿಸಿ. ನಾನು ಕನ್ನಡದಲ್ಲಿ ಸರ್ ಹೇಳ್ತಾರೆ ಅವ ಮಾತ್ರ ಕೇಳಿಸ್ಕೋತೀನಿ, ಇಂಗ್ಲಿಷ್ ಅಲ್ಲಿ ಹೇಳಿದ ಕಿವಿ ಮುಚ್ಕೋತೀನಿ ಅನ್ನೋದು ಧೋರಣೆ ಬೇಡ. ಬಿಕಾಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಎರಡೂ ಭಾಷೆಗಳು ಬೇಕು. ನೆಕ್ಸ್ಟ್ PSIಗೆ ಟ್ರಾನ್ಸ್ಲೇಷನ್ಗೆ ಹೆಲ್ಪ್ ಆಗುತ್ತೆ. ಸೊ ಇಂಟಿಗ್ರೇಟೆಡ್ ಜುಡಿಷಿಯಲ್ ಸಿಸ್ಟಮ್, ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ. ನಮ್ಮ ಸುಪ್ರೀಂ ಕೋರ್ಟ್ ನ ಇತಿಹಾಸವನ್ನ ಗಮನಿಸ್ತಾ ಹೋದ್ರೆ, ತಾವೀಗ ಆಲ್ರೆಡಿ ಕಾನ್ಸ್ಟಿಟ್ಯೂಷನ್ ಅನ್ನ ಓದಿದ್ರೆ, ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್, ಐತಿಹಾಸಿಕ ಹಿನ್ನೆಲೆ, ನಮ್ಮ ಸಂವಿಧಾನದ ಹಿನ್ನೆಲೆಯನ್ನ ಗಮನಿಸ್ತಾ ಹೋದ್ರೆ ಅಲ್ಲಿ ಅನೇಕ ಆಕ್ಟ್ಗಳು ಬರ್ತಾ ಹೋಗ್ತವೆ. 1773 ರೆಗ್ಯುಲೇಟಿಂಗ್ ಆಕ್ಟ್ ಇರ್ಬೋದು, 1813 ಆಕ್ಟ್ ಇರ್ಬೋದು, ಅಥವಾ ಫಿಟ್ಸ್ ಇಂಡಿಯಾ ಆಕ್ಟ್ ಇರ್ಬೋದು, ಅಥವಾ 1833 ಆಕ್ಟ್ ಇರ್ಬೋದು, 1853 ಆಕ್ಟ್ ಇರ್ಬೋದು, ಅಥವಾ 1858 ಆಕ್ಟ್ ಇರ್ಬೋದು, ಕೌನ್ಸಿಲ್ಸ್ ಆಫ್ ಇಂಡಿಯಾ ಆಕ್ಟ್ ಇರ್ಬೋದು, ಅಥವಾ 1919 ಆಕ್ಟ್ ಇರ್ಬೋದು, 1909 ಆಕ್ಟ್ ಇರ್ಬೋದು, 1935 ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಇರ್ಬೋದು, 1947 ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್. ಈ ರೀತಿ ಅನೇಕ ಕಾಯ್ದೆಗಳ ಮುಖಾಂತರ ನಮ್ಮ ಭಾರತವನ್ನ ಬ್ರಿಟಿಷರು ಏನ್ ಆಳ್ವಿಕೆ ಮಾಡಿದ್ರಲ್ವಾ, ಅದರಲ್ಲಿ ಒಂದು ಕಾಯ್ದೆ ಬರುತ್ತೆ, 1935 ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್, ಭಾರತದ ಸರ್ಕಾರ ಕಾಯ್ದೆ. ಸೊ ಈ ಭಾರತ ಸರ್ಕಾರದ ಕಾಯ್ದೆಯಲ್ಲಿ ಅನೇಕ ಪ್ರಾವಿಷನ್ಸ್ ಬರ್ತಾ ಹೋಗ್ತವೆ. ಈ ಒಂದು ಭಾರತ ಸರ್ಕಾರ ಕಾಯ್ದೆ 1935 ಬ್ರಿಟಿಷ್
ಇಂಡಿಯಾ ಏನಿತ್ತು, ಆಗ ಬ್ರಿಟಿಷರ ಭಾರತ ಏನಿತ್ತಲ್ವಾ, ಆಳ್ವಿಕೆಗೆ ಸಂಬಂಧಪಟ್ಟಿರತಕ್ಕಂತ ಅನೇಕ ವಿಷಯಗಳು ಬರ್ತಾ ಹೋಗ್ತವೆ. ನಮ್ಮ ಸಂವಿಧಾನವೂ ಕೂಡ ಅನೇಕ ವಿಷಯಗಳನ್ನ ಈ ಒಂದು ಆಕ್ಟ್ ನಿಂದ ಪಡ್ಕೊಂಡಿದೆ. ಸೊ ಬ್ರಿಟಿಷ್ ಆಗ ಯಾವ ರೀತಿ ಆಳ್ವಿಕೆಯನ್ನ ಮಾಡ್ತಾ ಇದ್ರಲ್ವಾ, ಅದರ ಆಧಾರದ ಮೇಲೆ ಇಂದಿಗೂ ಕೂಡ ಅನೇಕ ಅಲ್ಲಿರ್ತಕ್ಕಂಥ ಪ್ರಾವಿಷನ್ಸ್ ಗಳನ್ನ, ಸೌಲಭ್ಯಗಳನ್ನ ನಾವು ತೆಗೆದುಕೊಂಡಿದ್ದೀವಿ. ಅದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು 1935 ಆಕ್ಟ್ 2ಕ್ಕೆ ಅವಕಾಶವನ್ನ ಕೊಡುತ್ತೆ. ಆ 2 ಯಾವುದು ಅಂದ್ರೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ರಿಸರ್ವ್ ಬ್ಯಾಂಕ್ ನ ಸ್ಥಾಪನೆಯನ್ನ ಮಾಡ್ಲಿಕ್ಕೆ. ಅಂದ್ರೆ ಆಗ ಬ್ರಿಟಿಷ್ ಭಾರತದಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂತಹ ಎಂಟೈರ್ ಫಿನಾನ್ಷಿಯಲ್ ಸಿಸ್ಟಮ್ ಏನಿದೆ, ಎಂಟೈರ್ ಕರೆನ್ಸಿ ಏನಿದೆ, ಹಣಕಾಸಿಗೆ ಸಂಬಂಧಪಟ್ಟಂತೆ ಎಲ್ಲವನ್ನ ಕೂಡ ನೋಡ್ಕೊಳ್ತಕ್ಕಂತಕ್ಕೋಸ್ಕರ RBI ನ ಸ್ಥಾಪನೆ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಯಾವಾಗ 1935 ಆಕ್ಟ್. ಅದರ ಜೊತೆಗೆ ಇನ್ನೂ ಒಂದು ಅದು ಅವಕಾಶವನ್ನ ಕೊಡುತ್ತೆ. ಅದೇನು ಅಂದ್ರೆ ಫೆಡರಲ್ ಕೋರ್ಟ್. ಫೆಡರಲ್ ನ್ಯಾಯಾಲಯಕ್ಕೆ ಸ್ಥಾಪನೆಗೆ ಅವಕಾಶವನ್ನ ಕೊಡುತ್ತೆ. ಆ ಆಕ್ಟ್ ಏನು ಅವಕಾಶ ಕೊಡುತ್ತಲ್ವಾ, ಅದರಂತೆ 1937ರಲ್ಲಿ 1937ರಲ್ಲಿ ಫೆಡರಲ್ ಕೋರ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಮುಂದುವರೆದೆ ಇದೇ ಕೋರ್ಟೆ ಈಗಿನ ಸುಪ್ರೀಂ ಕೋರ್ಟ್. ಸೊ ಸುಪ್ರೀಂ ಕೋರ್ಟ್ ಇನಾಗ್ಯುರೇಷನ್ ಅಂದ್ರೆ ಉದ್ಘಾಟನೆ ಯಾವಾಗಾಗಿತ್ತು, ಸ್ಥಾಪನೆ ಯಾವಾಗಾಗಿತ್ತು ಅಂತ ಕೇಳಿದ್ರೆ 1950 ಜನವರಿ 28 ತಾರೀಕು ಅಸ್ತಿತ್ವಕ್ಕೆ ಬರುತ್ತೆ ನಮ್ಮ ಸುಪ್ರೀಂ ಕೋರ್ಟ್. ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಕೂಡ ಪಾರ್ಟ್ 5 ಆರ್ಟಿಕಲ್ 124 to 147 ಭಾಗ 5 ವಿಧಿ 124ರಿಂದ 147ರವರೆಗೆ ಸುಪ್ರೀಂ ಕೋರ್ಟ್ನ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ಇದಿಷ್ಟು ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಿರತಕ್ಕಂಥ ಇತಿಹಾಸ. ಸೊ ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ ಏನ್ ಹೇಳಿದೆ ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಂತೆ ಅಂತ ಹೇಳಿ, ನಮ್ಮ ಸಂವಿಧಾನವನ್ನ, ನಮ್ಮ ಬೇರ್ ಆಕ್ಟ್ ಅನ್ನ ರಿಯಲ್ ಕಾನ್ಸ್ಟಿಟ್ಯೂಷನ್ಗೆ ಹೋಗುವ ಮುನ್ನ ನಾವು ಇನ್ನೂ ಒಂದನ್ನ ಗಣನೆಗೆ ತೆಗೆದುಕೋಬೇಕು. ಅದ್ಯಾವುದು ಅಂದ್ರೆ ಈಗ ಹೈಕೋರ್ಟ್ ನ ಇತಿಹಾಸವನ್ನ ನೋಡ್ಬೇಕಲ್ವೇ ನಾವು. ಸೊ ಅದನ್ನ ಒಂದ್ಸತಿ ನೋಡ್ಕೊಂಡ್ ಬರೋಣ. ಎಸ್, ಸುಪ್ರೀಂ ಕೋರ್ಟ್ ಹೆಂಗೆ ದೇಶಕ್ಕೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮೊದಲನೇ ಸ್ಥಾನದ ಅಗ್ರಗಣ್ಯದ ಆಗಿರುತ್ತೋ, ಅದೇ ರೀತಿ ನಮ್ಮ ಸ್ಟೇಟ್ಗೆ ಟಾಪ್ ಲೆವೆಲ್ ಇನ್ ಸ್ಟೇಟ್ ಜುಡಿಷಿಯರಿ ಯಾವುದು ಅಂತ ಕೇಳಿದ್ರೆ ನಮ್ಮ ರಾಜ್ಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅಗ್ರಮಾನ್ಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿರ್ತಕ್ಕಂತಹ ಸಂಸ್ಥೆ ಯಾವುದು ಅಂದ್ರೆ ಹೈಕೋರ್ಟ್. ಸೊ ಈ ಹೈಕೋರ್ಟ್ ನ ಒಂದು ಇತಿಹಾಸವನ್ನ ಕೆದಕಿ ನೋಡಿದಾಗ, ನಮ್ಮ ಬ್ರಿಟಿಷ್ ಕಾಲದಲ್ಲಿಯೇ ಕೂಡ ನಮ್ಮಲ್ಲಿ ಹೈಕೋರ್ಟ್ ಇದ್ವು. ಬಟ್ ಎಲ್ಲಾ ರಾಜ್ಯಕ್ಕೂ ಇತ್ತ ಸರ್? ನೋ, ಇರ್ಲಿಲ್ಲ. ಬ್ರಿಟಿಷರು ತಮಗೆ ಗೊತ್ತಂತೆ ನಮ್ಮ ಇಂಡಿಯಾನ ಯಾವ ರೀತಿ ಆಳ್ವಿಕೆಯನ್ನ ಮಾಡಿದ್ರು ಅಂದ್ರೆ, ಒಂದಷ್ಟು ಪ್ರಾಂತ್ಯಗಳಾಗಿ ಆಳ್ವಿಕೆಯನ್ನ ಮಾಡ್ತಾರೆ ಅಲ್ವೇ. ಅವ್ರಿಗೆ ಹೆಂಗ್ ಅನುಕೂಲ ಆಗುತ್ತೆ, ಅವ್ರಿಗೆ ಎಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಜಾಸ್ತಿ ಸಿಗುತ್ತೆ, ಅವ್ರಿಗೆ ಎಲ್ಲಿ ಕಂದಾಯ ವ್ಯವಸ್ಥೆಯಲ್ಲಿ ಜಾಸ್ತಿ ರೆವಿನ್ಯೂ ಕಲೆಕ್ಟ್ ಆಗುತ್ತೆ, ಇಟ್ ಮೀನ್ಸ್ ಕಂಪ್ಲೀಟ್ ಆಗಿ ಅವ್ರಿಗೆ ಫೇವರಬಲ್ ಆಗಿರ್ತಕ್ಕಂಥ ಕಂಡೀಷನ್ ಎಲ್ಲಿದೆ ಅಲ್ಲಲ್ಲಿ ಒಂದೊಂದು ಹೆಡ್ ಕ್ವಾರ್ಟರ್ಸ್ ಅನ್ನ ಮಾಡ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್, ನಮ್ಮ ಹೈಕೋರ್ಟು 1862 ಅಲ್ಲಿ 1862ರಲ್ಲಿ ಭಾರತದಲ್ಲಿ ಕಲ್ಕತ್ತಾ, ಬಾಂಬೆ, ಮುಂಬೈ, ಇವಾಗಿನ ಮುಂಬೈ ಏನಿದೆಯಲ್ಲ ಬಾಂಬೆ ಪ್ರಾಂತ್ಯ ಅಂತ ಇತ್ತು, ಆ ಬಾಂಬೆ, ನಂತರ ಮದ್ರಾಸ್ ಪ್ರಾಂತ್ಯ. ಸೊ ಕೋಲ್ಕತ್ತಾ, ಬಾಂಬೆ ಮತ್ತೆ ಮದ್ರಾಸ್ ಈ 3 ಕಡೆ ಹೈಕೋರ್ಟ್ ಇತ್ತು. ಯಾವಾಗ? 1862 ಅಲ್ಲಿ. ಬಟ್ 1866 ಅಲ್ಲಿ ಇದ್ರ ಜೊತೆಗೆ ಇನ್ನೂ ಒಂದು ಆಡ್ ಆಗ್ತಾ ಹೋಗುತ್ತೆ. ಅದ್ಯಾವುದು ಅಂದ್ರೆ ಅಲಹಾಬಾದ್. ಅಲಹಾಬಾದ್ ಹೈಕೋರ್ಟ್ 1866 ಅಲ್ಲಿ ಆಡ್ ಆಗ್ತಾ ಹೋಗುತ್ತೆ. ಬಟ್ ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನ ನೀವು ನೋಡ್ತಾ ಹೋಗ್ಬೋದು. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರೊವೈಡ್ಸ್ ಫಾರ್ ಎ ಹೈಕೋರ್ಟ್ಸ್ ಫಾರ್ ಈಚ್ ಅಂಡ್ ಎವರಿ ಸ್ಟೇಟ್. ಅಂದ್ರೆ ಆರ್ಟಿಕಲ್ 214 ವಿಧಿ 214 ತಾವು ಗಮನಿಸ್ತಾ ಹೋದ್ರೆ, ನಮ್ಮ ಸಂವಿಧಾನ ಏನ್ ಮಾಡಿದೆ, ಎಲ್ಲ ರಾಜ್ಯಗಳಿಗೂ ಕೂಡ ಹೈಕೋರ್ಟ್ ನ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿದೆ.
ಬಟ್ ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನ ಗಮನಿಸ್ತಾ ಬನ್ನಿ, ರಿಯಲ್ ಕಾನ್ಸ್ಟಿಟ್ಯೂಷನ್ ಅನ್ನ ನೋಡ್ತಾ ಹೋದ್ರೆ ಅಲ್ಲಿ ಯಾವುದೇ ಒಂದು ಸ್ಪೆಸಿಫೈ ಆಗಿರ್ತಕ್ಕಂತಹ ಕಂಪೋಸಿಷನ್ ಅಂದ್ರೆ ಸಂಯೋಜನೆ ಇರಲ್ಲ ಹೈಕೋರ್ಟ್ಗೆ. ಅಂದ್ರೆ ಹೈಕೋರ್ಟ್ ಅಲ್ಲಿ ಎಷ್ಟು ಜನ ಇರಬೇಕು, ಎಷ್ಟು ಜನ ನ್ಯಾಯಮೂರ್ತಿಗಳಿರ್ಬೇಕು, ಯಾವುದೇ ರೀತಿಯ ಈ ರೀತಿ ಡೀಟೇಲ್ಡ್ ಆಗಿರ್ತಕ್ಕಂಥದ್ದು ನಮ್ಮ ರಿಯಲ್ ಕಾನ್ಸ್ಟಿಟ್ಯೂಷನ್ ಇಲ್ಲ. ಫಾರ್ ಎಕ್ಸಾಂಪಲ್ ತಾವು ನೋಡ್ಬೋದು, ಸೊ ಇದೆ ಬೇರ್ ಆಕ್ಟ್ ಅಲ್ಲಿ ಏನಿದೆ, ಆರ್ಟಿಕಲ್ 214 ವಿಧಿ 214 ಏನಿದೆ, ದೇರ್ ಶಾಲ್ ಬಿ ಹೈಕೋರ್ಟ್ ಫಾರ್ ಈಚ್ ಸ್ಟೇಟ್, ದೇರ್ ಶಾಲ್ ಬಿ ಹೈಕೋರ್ಟ್ ಫಾರ್ ಈಚ್ ಸ್ಟೇಟ್. ಇಷ್ಟೇ ಹೇಳಿರೋದು, ಬೇರೆ ಏನು ಹೇಳಿಲ್ಲ. ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಉಚ್ಚ ನ್ಯಾಯಾಲಯದ ಅವಶ್ಯಕತೆ ಇದೆ, ಅಷ್ಟೇ ಹೇಳಿರೋದು, ಬೇರೆ ಏನು ಇಲ್ಲ. ನೋಡಿ, ಇಟ್ ಮೀನ್ಸ್ ಎಷ್ಟು ಜನ ಸದಸ್ಯರಿರ್ಬೇಕು ಅದ್ರ ಬಗ್ಗೆ ನಮ್ಮ ಸಂವಿಧಾನದಲ್ಲಿ ಹೈಕೋರ್ಟ್ಗೆ ಯಾವುದೇ ರೀತಿಯ ಎಷ್ಟು ಸದಸ್ಯರಿರ್ಬೇಕು ಅನ್ನೋದನ್ನ ನಮ್ಮ ಸಂವಿಧಾನದಲ್ಲಿ ಮೆನ್ಷನ್ ಆಗಿಲ್ಲ. ಹೈಕೋರ್ಟ್ ನಲ್ಲಿ ಎಷ್ಟು ಜಡ್ಜಸ್ ಇರ್ಬೇಕು ಅಂತಕ್ಕಂಥದ್ದು. ಸೊ ಇದಾಗಿಯೂ ಕೂಡ ಎಲ್ಲಾ ರಾಜ್ಯಗಳಿಗೂ ಕೂಡ ಒಂದೊಂದು ಹೈಕೋರ್ಟ್ ಇರ್ಲಿ ಅಂತ ಹೇಳುತ್ತೆ. ಆದ್ರೆ 7th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಏಳನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಏನ್ ಮಾಡುತ್ತೆ ಅಂದ್ರೆ, ಇಟ್ ಆಥರೈಸಸ್ ದ ಪಾರ್ಲಿಮೆಂಟ್ ಟು ಎಸ್ಟಾಬ್ಲಿಷ್ ಕಾಮನ್ ಹೈಕೋರ್ಟ್ ಫಾರ್ 2 or more ಸ್ಟೇಟ್ಸ್. ಸಂವಿಧಾನ ಏನ್ ಹೇಳುತ್ತೆ, ಪ್ರತಿ ರಾಜ್ಯಕ್ಕೂ ಹೈಕೋರ್ಟ್ ಇರ್ಲಿ ಅಂತ ಹೇಳುತ್ತೆ. ಆದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಅದೇ ಹೇಳಿದ್ದು. ಆದ್ರೆ 7th ಅಮೆಂಡ್ಮೆಂಟ್ ಆಕ್ಟ್, 7ನೇ ಸಂವಿಧಾನದ ತಿದ್ದುಪಡಿ ಏನ್ ಹೇಳುತ್ತೆ ಅಂದ್ರೆ, ಕೇವಲ ಒಂದ್ ರಾಜ್ಯಕ್ಕೆ ಒಂದು ಹೈಕೋರ್ಟ್ ಇರೋದು ಅಂತಲ್ಲ, ಒಂದ್ ಹೈಕೋರ್ಟೇ 2-3 ರಾಜ್ಯಕ್ಕೆ ಇರ್ಬೋದು ಅಂತಕ್ಕಂಥದ್ದನ್ನ ನಮ್ಮ ಪಾರ್ಲಿಮೆಂಟ್ ಹೇಳ್ತಾ ಹೋಗುತ್ತೆ. ಯಾವಾಗ 7ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ, 7ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಮೂಲಕ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಒಂದ್ ಕೋರ್ಟು 2-3 ರಾಜ್ಯಗಳಿಗೂ ಕೂಡ ಒಂದು ಹೈಕೋರ್ಟ್ ಇರ್ಬೋದು. ಕೇರಳ ಹೈಕೋರ್ಟ್, ಲಕ್ಷದ್ವೀಪಗೂ ಕೇರಳ ಹೈಕೋರ್ಟ್ ಇದೆಯಲ್ವಾ. ಅದೇ ರೀತಿ ಅಂಡಮಾನ್ ನಿಕೋಬಾರ್ಗೆ ಕೋಲ್ಕತ್ತಾ ಹೈಕೋರ್ಟ್ ಬರುತ್ತಲ್ವಾ. ಇಟ್ ಮೀನ್ಸ್ ಕೇವಲ ಕರ್ನಾಟಕ ಹೈಕೋರ್ಟ್ ಕರ್ನಾಟಕಕ್ಕೆ ಮಾತ್ರ ಅಂತ ಇಲ್ಲ, ನಾಳೆ ಕರ್ನಾಟಕ ಹೈಕೋರ್ಟ್ ಬೇರೆ ರಾಜ್ಯಕ್ಕೂ ಕೂಡ ಅಪ್ಲೈ ಆಗ್ಬೋದು. ಈ ಒಂದು ಪ್ರಾವಿಷನ್ ಅನ್ನ, ಈ ಒಂದು ಸವಲತ್ತನ್ನ ಯಾವ ಒಂದು ತಿದ್ದುಪಡಿ ಕೊಡ್ತು ಅಂದ್ರೆ 7th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್, 7ನೇ ಸಂವಿಧಾನಾತ್ಮಕ ತಿದ್ದುಪಡಿ. ಈಗ ತಮಗೆ ಒಂದಂತೂ ಕ್ಲಾರಿಫೈ ಆಗಿದೆ, ನಮ್ಮಲ್ಲಿ 28 ರಾಜ್ಯ ಇದ್ರೆ 28 ಹೈಕೋರ್ಟ್ ಇರ್ಬೇಕು ಅಂತ ಏನಿಲ್ಲ, 28 ಉಚ್ಚ ನ್ಯಾಯಾಲಯ ಇರ್ಬೇಕು ಅಂತ ಏನಿಲ್ಲ. ಅಟ್ ಪ್ರೆಸೆಂಟ್ ಎಷ್ಟಿದೆ ಹೈಕೋರ್ಟ್ ಅಂದ್ರೆ, ಅಟ್ ಪ್ರೆಸೆಂಟ್ 25 ಹೈಕೋರ್ಟ್ ಇದಾವೆ, 25 ಉಚ್ಚ ನ್ಯಾಯಾಲಯಗಳಿದಾವೆ. ಸೊ ನಮ್ಮಲ್ಲಿ ಎಷ್ಟು ರಾಜ್ಯಗಳಿದಾವೆ ಅಟ್ ಪ್ರೆಸೆಂಟ್? ತಮ್ಮೆಲ್ಲರಿಗೂ ಕೂಡ ಗೊತ್ತು, 28 ಸ್ಟೇಟ್ಸ್ ಇದಾವೆ, 28 ರಾಜ್ಯಗಳು, 8 ಯೂನಿಯನ್ ಟೆರಿಟರೀಸ್, 8 ಕೇಂದ್ರಾಡಳಿತ ಪ್ರದೇಶಗಳಿದಾವೆ. ಸೊ ಇಷ್ಟಕ್ಕೂ ಕೂಡ ಎಷ್ಟು ಹೈಕೋರ್ಟ್ ಇದಾವೆ ಅಂದ್ರೆ ಕೇವಲ 25 ಮಾತ್ರ. ಇದರಲ್ಲಿ 8 ಯೂನಿಯನ್ ಟೆರಿಟರೀಸ್ ಏನಿದಾವಲ್ವಾ, ಅವು ಆಯಾ ರಾಜ್ಯಕ್ಕೆ ಅಥವಾ ಆಯಾ ಹತ್ರ ಇರತಕ್ಕಂತಹ ಹೈಕೋರ್ಟ್ಗಳನ್ನ ಹೊಂದಿದಾವೆ. ಸೊ ಈ 8 ಯೂನಿಯನ್ ಟೆರಿಟರೀಸ್ ಅಲ್ಲಿ 8ಕ್ಕೂ ಕೂಡ ಸಪರೇಟ್ ಆಗಿ ಹೈಕೋರ್ಟ್ ಇಲ್ಲ. ಬಟ್ ಒಂದು ಕೇಂದ್ರಾಡಳಿತ ಪ್ರದೇಶಕ್ಕೆ, ಒಂದು ಯೂನಿಯನ್ ಟೆರಿಟರೀಸ್ಗೆ ಸಪರೇಟ್ ಆಗಿರ್ತಕ್ಕಂಥ ಹೈಕೋರ್ಟ್ ಇದೆ. ಅದ್ಯಾವುದು ಅಂದ್ರೆ ಡೆಲ್ಲಿ. ದೆಹಲಿ ಕೇಂದ್ರಾಡಳಿತ ಪ್ರದೇಶಕ್ಕೆ ಮಾತ್ರ ಸಪರೇಟ್ ಆಗಿರ್ತಕ್ಕಂಥ ಹೈಕೋರ್ಟ್ ಇದೆ. ಸೊ ಅಟ್ ಪ್ರೆಸೆಂಟ್ 25 ಉಚ್ಚ ನ್ಯಾಯಾಲಯಗಳು, 3 ಹೈಕೋರ್ಟ್ಸ್, ಜೂರಿಸ್ಟಿಕ್ಷನ್ಸ್ ಮೋರ್ ದನ್ 1 ಸ್ಟೇಟ್. ಅಂದ್ರೆ 25 ಉಚ್ಚ ನ್ಯಾಯಾಲಯಗಳೇನಿದಾವಲ್ವಾ, ಈ 25 ಉಚ್ಚ ನ್ಯಾಯಾಲಯಗಳಲ್ಲಿ 3 ಹೈಕೋರ್ಟ್ಗೆ, 3 ಉಚ್ಚ ನ್ಯಾಯಾಲಯಕ್ಕೆ ಮೋರ್ ದೆನ್ 1 ಸ್ಟೇಟ್ ಜೂರಿಸ್ಟಿಕ್ಷನ್ ಇದೆಯಂತೆ, ಕಾರ್ಯವ್ಯಾಪ್ತಿ ಇದೆ 3 ಹೈಕೋರ್ಟ್ಗೆ. ನಿಮ್ಗೊಂದು ಹೋಮ್ ವರ್ಕ್ ಏನಂದ್ರೆ, ಆ 3 ಹೈಕೋರ್ಟ್ ಯಾವ್ಯಾವು? ನಾನೀಗ ಆಲ್ರೆಡಿ ಹೇಳಿದ್ದೀನಿ, ಇನ್ನೊಂದು ಯಾವ್ದು ಹುಡ್ಕೊಂಡು ಬರ್ರಿ. 3 ಹೈಕೋರ್ಟ್ಗೆ ಮೋರ್ ದೆನ್ 1 ಸ್ಟೇಟ್, ಒಂದಕ್ಕಿಂತ ಜಾಸ್ತಿ ರಾಜ್ಯಗಳ ಜೊತೆ ಅವು ಕಾರ್ಯವ್ಯಾಪ್ತಿಯನ್ನು ಒಳಗೊಂಡಿದ್ದಾವಂತೆ. ನೆಕ್ಸ್ಟ್ 8 ಯೂನಿಯನ್ ಟೆರಿಟರೀಸ್ ಅಲ್ಲಿ ಡೆಲ್ಲಿ ಅಲೋನ್ ಆಸ್ ಎ ಸಪರೇಟ್ ಹೈಕೋರ್ಟ್. ದೆಹಲಿ
ಪ್ರತ್ಯೇಕವಾಗಿರ್ತಕ್ಕಂತಹ ಉಚ್ಚ ನ್ಯಾಯಾಲಯವನ್ನು ಒಳಗೊಂಡಿದೆ. ಯಾವುದರಲ್ಲಿ 8 ಯೂನಿಯನ್ ಟೆರಿಟರೀಸ್, 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ. ಸೊ ನಾವು ಈ ಒಂದು ಉಚ್ಚ ನ್ಯಾಯಾಲಯ ಏನಿದೆ, ಹೈಕೋರ್ಟ್ ಏನಿದೆ, ಇದರ ಬಗ್ಗೆ ನಾವೆಲ್ಲಿ ತಿಳ್ಕೊತೀವಿ ಅಂದ್ರೆ ಪಾರ್ಟ್ 6 ಆರ್ಟಿಕಲ್ 214 214 ವಿಧಿ 214ರಿಂದ ವಿಧಿ 231ರವರೆಗೆ. ಅದೇ ನಮ್ಮ ಸುಪ್ರೀಂ ಕೋರ್ಟ್ ಆದ್ರೆ ಆರ್ಟಿಕಲ್ 124 ಇಂದ, ಅದೇ ನಮ್ಮ ಹೈಕೋರ್ಟ್ ಆದ್ರೆ ಆರ್ಟಿಕಲ್ 214 ಇಂದ. ಸೊ ಈಗ ರಿಯಲ್ ಕಾನ್ಸ್ಟಿಟ್ಯೂಷನ್ಗೆ ಬರ್ತಾ ಹೋಗೋಣ. ಸೊ ಇಲ್ಲಿವರೆಗೆ ಇತಿಹಾಸಕ್ಕೆ ಸಂಬಂಧ, ನಮ್ಮ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ಗೆ ಸಂಬಂಧಪಟ್ಟಿರತಕ್ಕಂಥ ಐತಿಹಾಸಿಕ ಹಿನ್ನೆಲೆ ಎಲ್ರಿಗೂ ಅರ್ಥ ಆಯ್ತಲ್ವಾ? ಮುಂದೆ ಹೋಗೋಣವಾ? ನಮಸ್ತೆ ಅಯ್ಯಪ್ಪ ಸರ್, ನಮಸ್ಕಾರ. ಓಕೆ, ಸೊ ಈಗ ಡೈರೆಕ್ಟ್ ರಿಯಲ್ ಕಾನ್ಸ್ಟಿಟ್ಯೂಷನ್ಗೆ ಬರೋಣ. ಆರ್ಟಿಕಲ್ 124 ವಿಧಿ 214 ಎಸ್ಟಾಬ್ಲಿಷ್ಮೆಂಟ್ ಅಂಡ್ ಕಾನ್ಸ್ಟಿಟ್ಯೂಷನ್ ಆಫ್ ಸುಪ್ರೀಂ ಕೋರ್ಟ್. ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆ ಬಗ್ಗೆ ಹೇಳ್ತಾ ಹೋಗುತ್ತೆ. ಸೊ ದೇರ್ ಶೆಲ್ ಬಿ ಎ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕನ್ಸಿಸ್ಟಿಂಗ್ ಆಫ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ plus until parliament by law prescribes a large number of not more than 7 other judges. ಏನ್ ಸರ್ ಏನೇನೋ ಬರ್ದಿದ್ದಾರೆ, ರಿಯಲ್ ಕಾನ್ಸ್ಟಿಟ್ಯೂಷನ್ ಅರ್ಥ ಆಗ್ತಿಲ್ಲ. ಸಿಂಪಲ್ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ವಿಧಿ 124 ವಿಧಿ 124 124 ಅಲ್ಲಿ ಕಂಪೋಸಿಷನ್ and establishment of and constitution of supreme court, ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆ ಬಗ್ಗೆ ಹೇಳಿದ್ದಾರೆ. ಸೊ ಇಲ್ಲಿ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಮೆನ್ಷನ್ ಆಗಿದೆ ಅಂತಂದ್ರೆ, ಒಬ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು CJI ಎಷ್ಟು ಜನ ಇರಬೇಕು? ಒಬ್ರು ಇರಬೇಕು. ಅಂಡ್ ನಾಟ್ ಮೋರ್ ದ್ಯಾನ್ 7 ಅದರ್ ಜಡ್ಜಸ್. ಇತರ ನ್ಯಾಯಾಧೀಶರು ಎಷ್ಟು ಜನ ಇರಬೇಕು? 7 ಜನ. ಇಟ್ ಮೀನ್ಸ್ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ನಮ್ಮ ಸುಪ್ರೀಂ ಕೋರ್ಟ್ ನ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಎಷ್ಟಿರ್ಬೇಕು ಅಂತ ಹೇಳಿದೆ? 8. ಮೂಲ ಸಂವಿಧಾನ ಇಲ್ಲಿರ್ತಕ್ಕಂಥದ್ದು 8. ಯಾರ್ಯಾರು? ಒಂದು CJI ಮುಖ್ಯ ನ್ಯಾಯಮೂರ್ತಿಗಳು ಒಬ್ರು, ಇತರೆ ನ್ಯಾಯಮೂರ್ತಿಗಳು ಅದರ್ ಜಡ್ಜಸ್ 7 ಜನ. ಇದನ್ನು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಹೇಳಿರ್ತಕ್ಕಂಥದ್ದು, ಮೂಲ ಸಂವಿಧಾನ. ಬಟ್ ಅಟ್ ಪ್ರೆಸೆಂಟ್ ಇಷ್ಟೇ ಇರ್ಬೇಕಾ ಸರ್? ನೋ, ಅದಕ್ಕೂ ಕೂಡ ಒಂದು ಲೈನ್ ಅನ್ನ ಮೆನ್ಷನ್ ಮಾಡಿದೆ ನೋಡಿ. ಅಂಟಿಲ್ ಪಾರ್ಲಿಮೆಂಟ್ ಬೈ ಲಾ ಪ್ರಿಸ್ಕ್ರೈಬ್ಡ್. ಅಂದ್ರೆ ನಮ್ಮ ಸಂಸತ್ತು ಯಾವ್ದಾದ್ರು ಕಾನೂನನ್ನ ತರೋದಕ್ಕಿಂತ ಮುಂಚೆ 8 ಜನ ಇರ್ಬೇಕಷ್ಟೇ. ಬಟ್ ಕಾನೂನನ್ನ ತಂದ್ಮೇಲೆ ಚೇಂಜ್ ಆಗ್ಬೋದು ಅಂತ ಹೇಳಿದ್ಯಲ್ವಾ? ಇಟ್ ಮೀನ್ಸ್ ಈ 8 ಜನ ಇರ್ತಕ್ಕಂಥದ್ದು 20 ಜನ ಆಗ್ಬೋದು, ಎಸ್ ಆಗ್ಬೋದು. 25 ಜನ ಆಗ್ಬೋದು, ಎಸ್ ಆಗ್ಬೋದು. 30 ಜನ ಆಗ್ಬೋದು, ಎಸ್ ಆಗ್ಬೋದು. ಬಟ್ ಅದನ್ನ ಮಾಡ್ತಕ್ಕಂಥವ್ರು ಯಾರು? ಪಾರ್ಲಿಮೆಂಟ್, ಸಂಸತ್ತು ಆ ನೀತಿ ನಿಯಮಗಳನ್ನ ಮಾಡ್ಬೇಕು. ಸೊ ಅದರಂತೆ ರೀಸೆಂಟ್ ಆಗಿ ಒಂದು ಅಮೆಂಡ್ಮೆಂಟ್ ಆಗತ್ತೆ, ಒಂದು ಲಾ ಆಗಿ ಬರುತ್ತೆ. ಅದ್ಯಾವ್ದು ಅಂದ್ರೆ ಸುಪ್ರೀಂ ಕೋರ್ಟ್ ಅಮೆಂಡ್ಮೆಂಟ್ ಆಕ್ಟ್ 2019. ಸರ್ವೋಚ್ಚ ನ್ಯಾಯಾಲಯದ ತಿದ್ದುಪಡಿ ಕಾಯ್ದೆ 2019. ಇದರಂತೆ 2019 31 ನ್ಯಾಯಮೂರ್ತಿಗಳಿದ್ರು. ಈಗ
ಪ್ರೆಸೆಂಟ್ 33 ಇತರ ನ್ಯಾಯಮೂರ್ತಿಗಳು ಪ್ಲಸ್ ಒಬ್ರು CJI, ಟೋಟಲ್ 34 ಜನ. ಲಾಂಗ್ ಸ್ಟೋರಿ ಶಾರ್ಟ್, 2019ರಲ್ಲಿ ತಿದ್ದುಪಡಿ ಮಾಡ್ತಾರೆ. ಏನ್ ಮಾಡ್ತಾರೆ, ಅಲ್ಲಿವರೆಗೂ ಅನೇಕ ಬಾರಿ ತಿದ್ದುಪಡಿ ಆಗಿರುತ್ತೆ. ತಿದ್ದುಪಡಿ ಆಗಿ 31 ಜನ ಇರ್ತಾರೆ ಅದರ್ ಜಡ್ಜಸ್. ಬಟ್ ಆ 31 ಜನ ಇರ್ತಕ್ಕಂಥ ಅದರ್ ಜಡ್ಜಸ್ ಅನ್ನ ಎಷ್ಟು ಜನ ಮಾಡ್ತಾರೆ, 33 ಜನ ಮಾಡ್ತಾರೆ ಇತರ ನ್ಯಾಯಮೂರ್ತಿಗಳನ್ನ. ಅದ್ರ ಜೊತೆಗೆ ಒಬ್ರು ಯಾರು ಇರ್ತಾರೆ, ಮುಖ್ಯ ನ್ಯಾಯಮೂರ್ತಿಗಳು CJI ಇರ್ತಾರೆ. ಸೊ ಲಾಂಗ್ ಸ್ಟೋರಿ ಶಾರ್ಟ್, ಅಟ್ ಪ್ರೆಸೆಂಟ್ ಎಷ್ಟು ಜನ ಇದ್ದಾರೆ ನಮ್ಮ ಸುಪ್ರೀಂ ಕೋರ್ಟ್ ಅಲ್ಲಿ ಅಂದ್ರೆ, ಒಬ್ರು CJI, ಮುಖ್ಯ ನ್ಯಾಯಮೂರ್ತಿಗಳು ಒಬ್ರು, ಅದರ್ ಜಡ್ಜಸ್ ಇತರ ನ್ಯಾಯಮೂರ್ತಿಗಳು 33 ಜನ. ಅಲ್ಲಿ ಟೋಟಲ್ ಎಷ್ಟು, 34. 1 + 33. CJI ಒಬ್ರು ಇದ್ದಾರೆ 33. ಸೊ ಈ ಕಂಪೋಸಿಷನ್ ತಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಬಟ್ PSI ಲೆವೆಲ್ ಅಲ್ಲಿ ಕೇಳಬಹುದು ಒಂದು ಕ್ವಶನ್ ಅನ್ನ. PSI ಲೆವೆಲ್ ಕೇಳಿಲ್ಲ ಅಂದ್ರೆ KS ಅಲ್ಲಾದ್ರೂ ಕೇಳ್ತಾರೆ, ಅಥವಾ UPSC ಪ್ರಿಲಿಮ್ಸ್ ಲೆವೆಲ್ ಆದ್ರೂ ಕೇಳ್ತಾರೆ. ಏನು ಪ್ರಶ್ನೆ ನಂದು ಇಲ್ಲಿ ಅಂದ್ರೆ, ತಮಗೀಗ ಗೊತ್ತಾಯ್ತು ಈ ರೀತಿ ತಿದ್ದುಪಡಿಯನ್ನ ಏನ್ ಮಾಡಿದ್ರಲ್ವೇ, ಅಂದ್ರೆ ಜಡ್ಜಸ್ 7 ಇರೋದು 33ವರೆಗೂ ಆಯ್ತಲ್ವಾ. ಸೊ ಇದಕ್ಕೆ ಸಂವಿಧಾನದ ತಿದ್ದುಪಡಿ ಅಗತ್ಯ ಅಂಡರ್ ಆರ್ಟಿಕಲ್ 368 ಇದೆಯಾ? 368ನೇ ವಿಧಿಯ ಪ್ರಕಾರ ಸಂವಿಧಾನವನ್ನು ಏನ್ ಸ್ಪೆಷಲ್ ಮೆಜಾರಿಟಿಯಲ್ಲಿ ತಿದ್ದುಪಡಿ ಮಾಡ್ತಾರಲ್ಲ ಅದರ ಅಗತ್ಯ ಇದೆಯಾ? ನಂಬರ್ 1 ಕ್ವಶನ್. ಎಸ್ ಆರ್ ನೋ ಅಷ್ಟೇ ನಿಮ್ಮ ಆನ್ಸರ್ ಬೇಕಾಗಿರೋದು. ಎರಡನೇ ಪ್ರಶ್ನೆ, ಸಂವಿಧಾನದ ಎಲ್ಲಾ ತಿದ್ದುಪಡಿಗಳಿಗೂ ಕೂಡ, ಅಂದ್ರೆ ಸಂವಿಧಾನದಲ್ಲಿ ಹಲವಾರು ತಿದ್ದುಪಡಿ ಆಗಿದ್ದಾವೆ, ಆ ಎಲ್ಲಾ ತಿದ್ದುಪಡಿಗೂ ಕೂಡ ಸ್ಪೆಷಲ್ ಮೆಜಾರಿಟಿ ಬೇಕೇ ಬೇಕಾ? ಅಂಡರ್ ಆರ್ಟಿಕಲ್ 368 ನಾವು ತರಲೇಬೇಕಾ? ವಿಧಿ 368 ಬಳಸಲೇಬೇಕಾ ಎಲ್ಲಾ ತಿದ್ದುಪಡಿಗಳಿಗೂ ಕೂಡ? ಈ ಕ್ವಶನ್ಗೆ ಎಸ್ ಆರ್ ನೋ. PC ಅಥವಾ PSI ಗೆ ತಲೆ ಕೆಡಿಸ್ಕೋಬೇಡಿ. ನಾನು ಕೇಳಿರ್ತಕ್ಕಂಥದ್ದು UPSC ಲೆವೆಲ್ ವಿದ್ಯಾರ್ಥಿಗಳು ಆನ್ಸರ್ ಮಾಡಿ. ಎಸ್ ನೋ. ಈಗ ನಾವೇನ್ ಜಡ್ಜಸ್ ಅನ್ನ ಅಷ್ಟು ಜನ ಇರೋದನ್ನ ಅಷ್ಟು ಜನ ಮಾಡಿದ್ವಿ, 7 ಜನ ಇರ್ಬೇಕು ಅಂತ ಹೇಳಿದ್ರು, ನಾವು 33 ಜನ ಮಾಡೋದಲ್ವ ಇತರ ನ್ಯಾಯಮೂರ್ತಿಗಳನ್ನ. ಅದಕ್ಕೆ ಸಂವಿಧಾನದ ತಿದ್ದುಪಡಿ, ಬಹುಮತ, ಸ್ಪೆಷಲ್ ಮೆಜಾರಿಟಿ, ವಿಶೇಷ ಬಹುಮತದ ಅಗತ್ಯ ಇಲ್ಲ. ಅಂಡರ್ ಆರ್ಟಿಕಲ್ 368 ಬೇಕಾಗಿಲ್ಲ. ನಾರ್ಮಲ್ ಒಂದು ಸರಳ ಬಹುಮತದಲ್ಲಿ ಕೂಡ ಪಾಸ್ ಮಾಡಬಹುದು. ನಂಬರ್ 1. ನಂಬರ್ 2, ಕಾನ್ಸ್ಟಿಟ್ಯೂಷನ್ ಎಲ್ಲೆಲ್ಲ ತಿದ್ದುಪಡಿ ಆಗ್ತಾವಲ್ವೇ ಅದೆಲ್ಲಕ್ಕೂ ಕೂಡ 368 ಸ್ಪೆಷಲ್ ಮೆಜಾರಿಟಿ ಅಂತ ಅನ್ಕೋಬೇಡಿ. ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 2, ಆರ್ಟಿಕಲ್ 3, ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ, ಕೇಂದ್ರ ಮತ್ತೆ ರಾಜ್ಯ ಶಾಸಕಾಂಗದ ಬಗ್ಗೆ ನಾವು ನೋಡುದ್ವಲ್ವಾ. ಹೊಸ ರಾಜ್ಯಗಳ ಉದಯ ಮಾಡ್ಬೇಕಾದ್ರೆ, ಅಥವಾ ಈಗ ಆಲ್ರೆಡಿ ಇರ್ತಕ್ಕಂಥ ರಾಜ್ಯಗಳನ್ನ ಒಡೆದು 2 ಮಾಡ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಆಂಧ್ರ ಪ್ರದೇಶ ಡಿವೈಡ್ ಮಾಡಿ ಎಷ್ಟು ಮಾಡಿದ್ವಿ, ಆಂಧ್ರ ಪ್ರದೇಶ ಒಂದು ಮಾಡಿದ್ವಿ, ತೆಲಂಗಾಣ ಮಾಡಿದ್ವಿ. ಮಧ್ಯಪ್ರದೇಶನ ಡಿವೈಡ್ ಮಾಡ್ತೀವಿ, ವಿಭಜನೆ ಮಾಡ್ತೀವಿ, ಮಾಡಿ ಏನ್ ನೋಡಿದ್ವಿ, ಮಧ್ಯಪ್ರದೇಶ ಒಂದು, ಛತ್ತೀಸ್ಗಢ ಒಂದು. ಮುಂಚೆ ವಿದರ್ಭ ಮತ್ತೆ ಗುಜರಾತ್ ಅಂತ ಇತ್ತು, ಅದನ್ನ ಇದು ಮಾಡ್ಬಿಟ್ಟು ಬಾಂಬೆ ಪ್ರಾಂತ್ಯವನ್ನ ಅಂದ್ರೆ ಮಹಾರಾಷ್ಟ್ರ ಒಂದ್ ಮಾಡಿದ್ವಿ, ಗುಜರಾತ್ ಒಂದ್ ಮಾಡಿದ್ವಿ. ನೆಕ್ಸ್ಟ್ ಜಾರ್ಖಂಡ್, ನೆಕ್ಸ್ಟ್ ನಮ್ಮ ಪಂಜಾಬ್ ಡಿವೈಡ್ ಆಯ್ತು. ಸೊ ಈ ರೀತಿ ಏನ್ ಮಾಡ್ತೀವಲ್ಲ, ಇದಕ್ಕೆಲ್ಲದಕ್ಕೂ ಕೂಡ ಅಂಡರ್ ಆರ್ಟಿಕಲ್ 368 ಸಂವಿಧಾನದ ತಿದ್ದುಪಡಿ ಕಾಯ್ದೆ 368ನೇ ವಿಧಿಯನ್ನು ಯೂಸ್ ಮಾಡೋದ್ವಾ? ನೋ. ಸೊ ಈ ಒಂದು ಕಾನ್ಸೆಪ್ಟ್ ಕ್ಲಾರಿಟಿ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ, 2ನೇ ಕ್ಲಾಸಲ್ಲಿ ನೀವು ಯಾರಿಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇರುತ್ತೋ ಅವ್ರಿಗೆ ಅರ್ಥ ಆಗಿರುತ್ತೆ. ಎಸ್, ಐ ಹೋಪ್ ನಾನು ಏನ್ ಹೇಳಿದ್ದೆ ಅಂತ ತಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ. KS ಮತ್ತೆ UPSC ಲೆವೆಲ್ ಸ್ಟೂಡೆಂಟ್ಸ್ ಏನಾದ್ರು ನಾವು ಬರಿತೀವಿ ಎಕ್ಸಾಮ್ ಅಂದ್ರೆ ಇದು ಅರ್ಥ ಆಗಿರ್ಲೇಬೇಕು. PSI ಲೆವೆಲ್ಗೆ ಇದನ್ನ ಕೇಳಲ್ಲ, ನಿಮ್ಮ ಅದೃಷ್ಟ ಕೇಳಿದ್ರು ಕೇಳ್ಬಹುದು. ಬಟ್ ಕಂಪ್ಲೀಟ್ ನಾಲೆಡ್ಜ್ ಅನ್ನ ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಎಸ್, ನೆಕ್ಸ್ಟ್
ಅಪಾಯಿಂಟ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜಸ್. ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಯಾವ ರೀತಿ ನೇಮಕಗೊಳ್ತಾರೆ ಅಂತಕ್ಕಂಥದ್ದು. ಸೊ ಅದನ್ನ ಹೇಳ್ತಕ್ಕಂಥ ಆರ್ಟಿಕಲ್ ಯಾವುದು ಅಂದ್ರೆ ಆರ್ಟಿಕಲ್ 124 ಕ್ಲಾಸ್ 2. ನೋಡಿ, ಈ ವಿಧಿ ಇಂಪಾರ್ಟೆಂಟ್. ನಾನು ನಿಮ್ಗೆ ಎಲ್ಲಾ ತರಗತಿಗಳಲ್ಲೂ ಕೂಡ ರಿಯಲ್ ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡು ಪಾಠ ಮಾಡಿ ಒಂದಷ್ಟು ವಿಧಿಗಳು ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. ಆ ವಿಧಿಗಳು ಬೇಕೇ ಬೇಕು, ನೆನಪಲ್ಲಿರ್ಬೇಕು. ಅಂದ್ರೆ ಅದರ ಸಬ್ ಕಲಂ ಅಂದ್ರೆ ಸಬ್ ಕ್ಲಾಸ್ ಕೂಡ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಮೊನ್ನೆ IEO ಎಕ್ಸಾಮ್ ಆಯ್ತು, ನಾನು ಹೇಳಿದ್ದೆ ಸಬ್ ಕಲಂ ಯಾವ್ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ಆರ್ಟಿಕಲ್ 19 ಸಬ್ ಕಲಂ ಇಂಪಾರ್ಟೆಂಟ್, ಬಿಕಾಸ್ 545 ಫಸ್ಟ್ ಸ್ಕ್ಯಾಮ್ ಆಗಿತ್ತಲ್ವ, ಅದರಲ್ಲಿ ಆರ್ಟಿಕಲ್ 19 ಸಬ್ ಕ್ಲಾಸ್ ಒಳಗಡೆ ಹೋಗಿ ಎಕ್ಸೆಪ್ಷನ್ ಅನ್ನ ಕೇಳಿದ್ರು. ಮೊನ್ನೆ IEO ಎಕ್ಸಾಮ್ ಅಲ್ಲಿ ಕೇಳಿದರೆ ಆರ್ಟಿಕಲ್ 51 ಕ್ಯಾಪಿಟಲ್ A, ಅದರಲ್ಲಿ ಸಬ್ ಕ್ಲಾಸ್ಗಳನ್ನ ಇಂಪಾರ್ಟೆಂಟ್ ಅಂತ ಹೇಳಿದೆ. ABCDEFG ಆರ್ಟಿಕಲ್ 51 ಸಬ್ ಕ್ಲಾಸ್ A ಅಂಡ್ G, ಇದನ್ನ ಮೊನ್ನೆ IEO ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಸೊ ಅದೇ ರೀತಿ ಈ ಆರ್ಟಿಕಲ್ 124 ಕೂಡ ಇಂಪಾರ್ಟೆಂಟ್ ಅಂಡ್ ಆರ್ಟಿಕಲ್ 124 ಕ್ಲಾಸ್ 2 ಇದು ಇಂಪಾರ್ಟೆಂಟ್. ಆರ್ಟಿಕಲ್ 124 ಕ್ಲಾಸ್ 2, every judge of the Supreme Court shall be appointed by the President of India by warrant under his hand and seal. So on the recommendation of National Judicial Appointment Commission referred to in Article 124A, and shall hold office until he attain the age of 65 years. ಏನ್ ಸರ್, ನೀವು ಅಪ್ಡೇಟ್ ಇಲ್ಲ ಸರ್? ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಟಿ, ನ್ಯಾಯಾಧೀಶರ ನೇಮಕಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸಮಿತಿ ಬಗ್ಗೆ ಮಾತಾಡ್ತಿದ್ರೆ ಸರ್. ನಥಿಂಗ್ ಬಟ್ NJAC. ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಟಿ, ರಾಷ್ಟ್ರೀಯ ನ್ಯಾಯಮೂರ್ತಿಗಳ ಅಥವಾ ನ್ಯಾಯಾಂಗ ನೇಮಕ ಸಮಿತಿ. ಇದು ಆಲ್ರೆಡಿ 2015 and 16 ಅಲ್ಲೇ ಕ್ವಾಶ್ ಆಯ್ತಲ್ವಾ ಸರ್? ಸುಪ್ರೀಂ ಕೋರ್ಟ್ ರದ್ದು ಮಾಡ್ತಲ್ವಾ ಸರ್? ಎಸ್, ರದ್ದು ಮಾಡ್ತು. ಸೊ ಯಾಕೆ ರದ್ದು ಮಾಡ್ತು? ಇದು ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರ್ಗೆ ತೊಂದರೆ ಮಾಡುತ್ತೆ, ಸ್ವತಂತ್ರ ನ್ಯಾಯಾಂಗಕ್ಕೆ ತೊಂದರೆ ಮಾಡುತ್ತೆ ಅಂತ ಹೇಳಿ ರದ್ದು ಮಾಡ್ತು. ಬಟ್ ಆ ರೀತಿ ಯಾವ್ದಾದ್ರು ಒಂದು ಕಲಂ ಆಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಸಬ್ ಕ್ಲಾಸ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಆರ್ಟಿಕಲ್ ಆಗಿರ್ಬೋದು, ಅದನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ ಅಂದಾಗ ಅದು ನಮ್ಮ ಕಾನ್ಸ್ಟಿಟ್ಯೂಷನ್ ಇಂದ ಬಿಟ್ಟು ಹೋಗುತ್ತೆ ಅನ್ಕೋಬೇಡಿ. ಸಂವಿಧಾನದಲ್ಲಿ ಮೆನ್ಷನ್ ಆಗಿರುತ್ತೆ, ಬಟ್ ಎನ್ಫೋರ್ಸ್ ಇರಲ್ಲ, ಅಂದ್ರೆ ಜಾರಿಗಿರಲ್ಲ. ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ. ಆರ್ಟಿಕಲ್ 124 ಕ್ಲಾಸ್ 2 ಅಲ್ಲಿ NJAC ಮೆನ್ಷನ್ ಆಗಿದೆ, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಟಿ. ಹಂಗಂದ್ರೇನು ನೋಡೋಣ, ಅದನ್ನ ತಲೆ ಕೆಡಿಸ್ಕೋಬೇಡಿ. ಬಟ್ ಅದು ಡಿಲೀಟ್ ಆಗಿಲ್ಲ. ಇಟ್ ಮೀನ್ಸ್ ಅದು ಜಾರಿಗೆ ಬಂದಿಲ್ಲ ಅಷ್ಟೇ, ಅದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತೇಳಿ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಅದನ್ನ ರದ್ದು ಮಾಡಿದೆ. ಸೊ ಅದು ಬೇರೆ ವಿಚಾರ, ಅದು ಆಮೇಲೆ ಅರ್ಥ ಆಗುತ್ತೆ. ನನಗೊಂದು NJAC ಹೇಳ್ಕೊಟ್ಟಾದ್ಮೇಲೆ ಅರ್ಥ ಆಗುತ್ತೆ. ಬಟ್ ಆರ್ಟಿಕಲ್ 124 ಕ್ಲಾಸ್ 2 ಏನ್ ಹೇಳುತ್ತೆ ಅಂದ್ರೆ, ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕಕ್ಕೆ ಸಂಬಂಧಪಟ್ಟಂತೆ ಹೇಳುತ್ತೆ. ಅಂದ್ರೆ ಅಪಾಯಿಂಟ್ಮೆಂಟ್ ಆಫ್ ದ ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್. ಯಾರು ಅಪಾಯಿಂಟ್ಮೆಂಟ್ ಮಾಡ್ಬೇಕು ಅಂತ ಹೇಳುತ್ತೆ? ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಬೈ ದ ವಾರೆಂಟ್ ಅಂಡರ್ ಹಿಸ್ ಹ್ಯಾಂಡ್ ಅಂಡ್ ಸೀಲ್. ಭಾರತದ ರಾಷ್ಟ್ರಪತಿ ಅವರು ನೇಮಕ ಮಾಡ್ಬೇಕು ಅಂತ ಹೇಳುತ್ತೆ. ಅವರು ಒಂದು ಸೀಲು ಮತ್ತೆ ಅವರೊಂದು ವಾರೆಂಟ್, ಒಂದು ಪತ್ರವನ್ನ ಕೊಡೋದರ ಮೂಲಕ ನೇಮಕವನ್ನ ಮಾಡ್ಬೇಕು ಅಂತ ಹೇಳುತ್ತೆ. ಯಾರು ನೇಮಕ ಮಾಡೋದು? ಭಾರತದ ರಾಷ್ಟ್ರಪತಿ ಅವರು. ಯಾರ ಒಂದು ರೆಕಮೆಂಡೇಶನ್ ಮೇರೆಗೆ? NJAC ಅಂತ ಹೇಳ್ತಾ ಇದೆ, ಬಟ್ ಈಗ NJAC ಇಲ್ಲ. ಬಟ್ ಅದಕ್ಕಿಂತ ಮುಂಚೆ ನಾವು ಸುಪ್ರೀಂ ಕೋರ್ಟ್ನ ಅಥವಾ ಹೈಕೋರ್ಟ್ನ ನ್ಯಾಯಮೂರ್ತಿಗಳನ್ನ ಹೆಂಗಪ್ಪ ನಾವು ನೇಮಕ ಮಾಡ್ತಿದ್ವಿ ಅಂದ್ರೆ, ಒಂದನ್ನ ಗಮನಿಸಿ, ನಮ್ಮ ಪ್ರಪಂಚದಲ್ಲಿ ಎಷ್ಟು ರಾಷ್ಟ್ರಗಳಿದಾವಲ್ವಾ, ಅಷ್ಟು ರಾಷ್ಟ್ರಗಳಲ್ಲಿ ಕೂಡ ಎಲ್ಲೂ ಈ ವ್ಯವಸ್ಥೆ ಇಲ್ಲ. ಯಾವ ವ್ಯವಸ್ಥೆ ಸರ್? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ಸರ್? ನ್ಯಾಯಮೂರ್ತಿಗಳೇ ನೇಮಕ ಮಾಡ್ಕೊಳ್ತಕ್ಕಂಥದ್ದು ಇರ್ತಕ್ಕಂಥದ್ದು ಒಂದೇ ನಮ್ಮ ಭಾರತದಲ್ಲಿ. ಇಟ್ ಮೀನ್ಸ್ ಯಾರು ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಯಾರು ನೇಮಕ ಮಾಡ್ತಾರೆ ಅಂದ್ರೆ, ಕೊಲಿಜಿಯಂ ಸಿಸ್ಟಮ್ ಅಂತ ಇರುತ್ತೆ. ಯಾವುದು? ಕೊಲಿಜಿಯಂ.
ಸುಪ್ರೀಂ ಕೋರ್ಟ್ ಕೊಲಿಜಿಯಂ, ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೊಲಿಜಿಯಂ ಅಂತ ಇರುತ್ತೆ. ಈ ಕೊಲಿಜಿಯಂ ಸಿಸ್ಟಮ್ ಯಾರನ್ನ ಸಜೆಸ್ಟ್ ಮಾಡುತ್ತೆ, ಅವ್ರನ್ನೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂಡ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್, ಮುಖ್ಯ ನ್ಯಾಯಮೂರ್ತಿಗಳು ಮತ್ತೆ ಇತರ ನ್ಯಾಯಮೂರ್ತಿಗಳನ್ನಾಗಿ ಆಯ್ಕೆ ಮಾಡಬೇಕು. ಬಟ್ ಆ ರೀತಿ ನೇಮಿಸೋದು ಯಾರು ಸರ್? ಭಾರತದ ರಾಷ್ಟ್ರಪತಿಯವರೇ. ಅವ್ರಿಗೆ ಸಜೆಷನ್ ಕೊಡೋದು ಯಾರು ಸರ್? ಈ ಕೊಲಿಜಿಯಂ. ಈ ಕೊಲಿಜಿಯಂ ಏನ್ ಹೇಳುತ್ತಲ್ವಾ ಅದನ್ನ ಕೇಂದ್ರ ಮಂತ್ರಿಮಂಡಲ, ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ಸ್ ಆಫ್ ಸ್ಟೇಟ್ಸ್, ಅಂದ್ರೆ ಈ ಕೊಲಿಜಿಯಂ ಸಿಸ್ಟಮ್ ಯಾರನ್ನ, ಫಾರ್ ಎಕ್ಸಾಂಪಲ್ ಪ್ರೇಮನ್ನ ಸಿಜೆಐ ಮಾಡಿ ಅಂತ ಕೊಲಿಜಿಯಂ ಸಿಸ್ಟಮ್ ಹೇಳ್ತು ಅನ್ಕೊಳ್ಳಿ. ಅದನ್ನೇ ನಮ್ಮ ಕೇಂದ್ರ ಮಂತ್ರಿಮಂಡಲ ಮತ್ತೆ ಭಾರತದ ಪ್ರಧಾನಮಂತ್ರಿಗಳು ಯಾರಿಗೆ ರೆಕಮೆಂಡ್ ಮಾಡ್ತಾರೆ? ಭಾರತದ ರಾಷ್ಟ್ರಪತಿಯವರಿಗೆ ಮಾಡ್ತಾರೆ. ಆಗ ಭಾರತದ ರಾಷ್ಟ್ರಪತಿಯವರು ಅಂತರನ್ನ ಸಿಜೆಐ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳಿಗಾಗಿ ನೇಮಕ ಮಾಡ್ತಾರೆ. ಬಟ್ ಆ ಕೊಲಿಜಿಯಂ ಅಂತ ಇರುತ್ತಲ್ವಾ, ಅದ್ರಲ್ಲಿ ಯಾರು ಇರ್ತಾರೆ ಸರ್ ಅಂದ್ರೆ, ಅದರಲ್ಲಿ ಒಬ್ರು ಸಿಜೆಐ ಇರ್ತಾರೆ. ಭಾರತದ ಮುಖ್ಯ ನ್ಯಾಯಮೂರ್ತಿಗಳೊಬ್ರು ಇರ್ತಾರೆ, ಇತರೆ ಜಡ್ಜಸ್ ಅನ್ನ ಅಪಾಯಿಂಟ್ಮೆಂಟ್ ಮಾಡ್ಬೇಕಾದ್ರೆ. ಅದ್ರ ಜೊತೆಗೆ 4 ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್, 4 ಜನ ಹಿರಿಯ ನ್ಯಾಯಾಧೀಶರಿರ್ತಾರೆ. ಸೊ ಸುಪ್ರೀಂ ಕೋರ್ಟ್ ನ ಕೊಲಿಜಿಯಂ ಎಷ್ಟು ಜನ ಇರ್ತಾರೆ? 5 ಜನ ಸದಸ್ಯರನ್ನ ಒಳಗೊಂಡಿರುತ್ತೆ. 5 ಜನ ಸದಸ್ಯರು ಯಾರು? ಒಬ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಒಬ್ರು, ಇತರೆ ನ್ಯಾಯಮೂರ್ತಿಗಳು 4 ಜನ. ಅಲ್ಲಿಗೆ ಎಷ್ಟು ಜನ? 5 ಜನ ಇರ್ತಾರಲ್ಲ, ಇವರು ಸಜೆಸ್ಟ್ ಮಾಡ್ತಾರೆ. ಇವರು ಸಜೆಸ್ಟ್ ಮಾಡಿರ್ತಕ್ಕಂಥದ್ದು ಅಪಾಯಿಂಟ್ಮೆಂಟ್ ಯಾರು ಮಾಡ್ತಾರೆ? ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಭಾರತದ ರಾಷ್ಟ್ರಪತಿಯವರು ಅವ್ರನ್ನ ಸಿಜೆಐ ಆಗಿ, ಅವ್ರನ್ನ ಇತರೆ ಜಡ್ಜಸ್ ಆಗಿ ಅಪಾಯಿಂಟ್ಮೆಂಟ್ ಅನ್ನ ಮಾಡುತ್ತೆ. ಲಾಂಗ್ ಸ್ಟೋರಿ ಶಾರ್ಟ್, ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಮತ್ತೆ ಇತರ ನ್ಯಾಯಮೂರ್ತಿಗಳನ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂಡ್ ಅದರ್ ಜಡ್ಜಸ್ ಅನ್ನ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆನ್ ದ ರೆಕಮೆಂಡೇಶನ್ ಆಫ್ ಕೊಲಿಜಿಯಂ ಸಿಸ್ಟಮ್. ಭಾರತದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಕೊಲಿಜಿಯಂ ಅಂತ ಇರುತ್ತೆ. ಆ ಕೊಲಿಜಿಯಂ ಅಲ್ಲಿ ಇರ್ತಕ್ಕಂತಹ ಸದಸ್ಯರ ಸಂಖ್ಯೆ 5 ಜನ. 5 ಜನ ಯಾರ್ಯಾರು ಅಂದ್ರೆ, ಒಬ್ರು ಸಿಜೆಐ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು, 4 ಜನ ಇತರೆ ನ್ಯಾಯಮೂರ್ತಿಗಳು. ಇವ್ರು ಹೇಳ್ದವ್ರನ್ನೇ ಸಿಜೆಐ ಅಥವಾ ಇತರ ಜಡ್ಜಸ್ ಆಗಿ ಅಪಾಯಿಂಟ್ಮೆಂಟ್ ಅನ್ನ ಮಾಡ್ತಾರೆ. ಯಾರು ಅಪಾಯಿಂಟ್ಮೆಂಟ್ ಮಾಡೋದು? ಭಾರತದ ರಾಷ್ಟ್ರಪತಿ ಅವರು. ಕ್ಲಿಯರ್ ಆಯ್ತಾ? ಕೊಲಿಜಿಯಂ ಸಿಸ್ಟಮ್ ಯಾರ್ದು? ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ. ಈಗ ಹೈಕೋರ್ಟಿಗೆ ಬರೋಣ. ಉಚ್ಚ ನ್ಯಾಯಾಲಯಕ್ಕೆ ಬರ್ತಾ ಹೋಗೋಣ. ಸೊ ಹೈಕೋರ್ಟಿಗೆ ಬಂದ್ರೆ ಇವರನ್ನು ಕೂಡ ಅಷ್ಟೇ ಕೊಲಿಜಿಯಂ ಸಿಸ್ಟಮ್ ಆಯ್ಕೆ ಮಾಡ್ತಕ್ಕಂಥದ್ದು, ಕೊಲಿಜಿಯಂ ಸಿಸ್ಟಮ್. ಸೊ ಈ ಹೈಕೋರ್ಟ್ಗೆ ಕೊಲಿಜಿಯಂ ಸಿಸ್ಟಮ್ ಅಲ್ಲಿ ಎಷ್ಟು ಜನ ಇರ್ತಾರೆ ಸರ್? 3 ಜನ ಇರ್ತಾರೆ. ಯಾರ್ಯಾರು ಇರ್ತಾರೆ ಸರ್? ಒಬ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಒಬ್ರು ಇರ್ತಾರೆ. ಇದು ಬಿಟ್ರೆ ಇನ್ಯಾರು ಇರ್ತಾರೆ ಸರ್? ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್, ಇಬ್ರು ಸರ್ವೋಚ್ಚ ನ್ಯಾಯಾಲಯದ, ನೋಡಿ ಹೈಕೋರ್ಟ್ ಅಪಾಯಿಂಟ್ಮೆಂಟ್ ಮಾಡಿದ್ರು ಕೂಡ ಹೈಕೋರ್ಟ್ ನವ್ರು ಇರಲ್ಲ. ಇದು ಈ ಡಿಫ್ರೆನ್ಸ್ ಗೊತ್ತಿರ್ಬೇಕು ತಮ್ಗೆ. ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ನ ಜಡ್ಜಸ್ ಇರ್ತಾರೆ. ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶರು ಇರ್ತಾರೆ. ಲಾಂಗ್ ಸ್ಟೋರಿ ಶಾರ್ಟ್, ಈಗ ಕರ್ನಾಟಕ ಹೈಕೋರ್ಟ್, ಅಲ್ಲಿ ಯಾರೋ ಒಬ್ರು ಜಡ್ಜಸ್ ನ ನೇಮಕ ಮಾಡಬೇಕು ಅಥವಾ ಮುಖ್ಯ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡಬೇಕು. ಅದಕ್ಕೆ ಯಾರು ಮಾಡ್ತಾರೆ? ಭಾರತದ ರಾಷ್ಟ್ರಪತಿಯವರೇ ಮಾಡೋದು. ಬಟ್ ಯಾರು ರೆಕಮೆಂಡೇಶನ್ ಅನ್ನ ಕೊಡ್ತಾರೆ? ಯಾರು ಸಲಹೆಯನ್ನ ಕೊಡ್ತಾರೆ? ಕೊಲಿಜಿಯಂ ಸಿಸ್ಟಮ್. ಅದೇ ಸುಪ್ರೀಂ ಕೋರ್ಟ್ ಹೋದ್ರೆ 5 ಸದಸ್ಯರು, ಹೈಕೋರ್ಟ್ ಆದ್ರೆ 3 ಜನ. ಆ 3 ಜನ ಯಾರ್ಯಾರು ಇರ್ತಾರೆ? ಸಿಜೆಐ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಒಬ್ರು ಇರ್ತಾರೆ. ಅದರ ಜೊತೆಗೆ ಇಬ್ರು ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್, ಭಾರತದ ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶರು ಇಬ್ರು ಇರ್ತಾರೆ. ಇವ್ರೇನ್ ಸಜೆಸ್ಟ್ ಮಾಡ್ತಾರಲ್ವಾ, ಇದನ್ನೇ ನಮ್ಮ ಮಂತ್ರಿಮಂಡಲನೂ ಕೂಡ ಸಜೆಸ್ಟ್ ಮಾಡುತ್ತೆ. ಸೊ ಆ ಸದಸ್ಯ ಏನು
ಸಜೆಷನ್ ಕೊಟ್ಟಿರ್ತಾರಲ್ವಾ, ಆ ವ್ಯಕ್ತಿಯನ್ನ ಹೈಕೋರ್ಟ್ ಜಡ್ಜ್ ಆಗಿ ನೇಮಕವನ್ನ ಮಾಡ್ತಾರೆ. ಬಟ್ ಮಾಡೋದಕ್ಕಿಂತ ಮುಂಚೆ ಕನ್ಸಲ್ಟೇಷನ್, ಸಲಹೆಯನ್ನ ಪಡಿಬೇಕು. ಯಾರ ಸಲಹೆಯನ್ನ ಪಡಿಬೇಕು? ಒಂದು CJI, ಭಾರತದ ಮುಖ್ಯ ನ್ಯಾಯಮೂರ್ತಿಗಳ ಸಲಹೆಯನ್ನ ಪಡಿಬೇಕಿಂತ ಮಾಡ್ಲಾ ಅಂತ ಒಂದ್ಸರ್ತಿ. ಅದ್ರ ಜೊತೆಗೆ ಯಾವ ಹೈಕೋರ್ಟ್ಗೆ ಮಾಡ್ತಾ ಇದ್ದೀರಲ್ವಾ, ಆ ಹೈಕೋರ್ಟ್, ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದ ಹೈಕೋರ್ಟ್ಗೆ ನೇಮಕವನ್ನ ಮಾಡ್ತಿದ್ದೀರಾ. ಸೊ ಈ ಕರ್ನಾಟಕದ ಹೈಕೋರ್ಟ್ಗೆ ನೇಮಕ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ರಾಜ್ಯಪಾಲರ ಸಲಹೆಯನ್ನ ಪಡಿಬೇಕು, ಗವರ್ನರ್. ಲಾಂಗ್ ಸ್ಟೋರಿ ಶಾರ್ಟ್, ಕೊಲಿಜಿಯಂ ಸಿಸ್ಟಮ್, ಕೊಲಿಜಿಯಂ ವ್ಯವಸ್ಥೆ ಏನಿರುತ್ತೆ ನಮ್ಮ ಉಚ್ಚ ನ್ಯಾಯಾಲಯಕ್ಕೆ, ನಥಿಂಗ್ ಬಟ್ ಹೈಕೋರ್ಟ್ಗೆ, ಅವರು ಪ್ರೇಮ್ನ ಕರ್ನಾಟಕದ ಹೈಕೋರ್ಟ್ನ ನ್ಯಾಯಾಧೀಶರನ್ನಾಗಿ ಮಾಡಿ ಅಂತ ಹೇಳ್ತಾರೆ ಅನ್ಕೋಣ. ಕೊಲಿಜಿಯಂ ಅಲ್ಲಿ 3 ಇರ್ತಾರೆ, ಒಬ್ರು ಗೊತ್ತು, ಒಬ್ರು CJI ಇರ್ತಾರೆ, ಇಬ್ರು ಸೀನಿಯರ್ ಮೋಸ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ತಾರೆ, ಹಿರಿಯ ಸರ್ವೋಚ್ಚ ನ್ಯಾಯಾಲಯದ ಇಬ್ರು ನ್ಯಾಯಾಧೀಶರು ಇರ್ತಾರೆ. ಇವ್ರು ನನ್ನ ಹೆಸರನ್ನೇ ಸಜೆಸ್ಟ್ ಮಾಡ್ತಾರೆ. ಈ ನನ್ನ ಹೆಸರನ್ನೇ ಕೇಂದ್ರ ಮಂತ್ರಿಮಂಡಲವು ಕೂಡ ಒಂದ್ಸತಿ ಹೇಳಬೇಕು, ಇವ್ರನ್ನೇ ಮಾಡಿ ಅಂತ ಹೇಳಿ. ಯಾರಿಗೆ? ರಾಷ್ಟ್ರಪತಿಗೆ. ರಾಷ್ಟ್ರಪತಿ ಮಾಡ್ಬಿಡ್ತಾರ. ಅದಾದ ನಂತರ ನೋ, ಇನ್ನಿಬ್ರು ಸಜೆಷನ್ ಅನ್ನ ಕೇಳಬೇಕು. ಯಾರ ಸಜೆಷನ್? ನನ್ನನ್ನ ಯಾವ ರಾಜ್ಯಕ್ಕೆ ಮಾಡ್ತಾ ಇದ್ದಾರೆ? ಕರ್ನಾಟಕ ರಾಜ್ಯ. ಆ ರಾಜ್ಯದ ರಾಜ್ಯಪಾಲರು, ಗವರ್ನರ್ ಯಾರಿರ್ತಾರೆ, ಅವ್ರನ್ನ ಕನ್ಸಲ್ಟೇಷನ್ ಅನ್ನ ಮಾಡಬೇಕು. ಅದ್ರ ಜೊತೆಗೆ ಇನ್ನೊಂದ್ಸತಿ CJI, ಮುಖ್ಯ ನ್ಯಾಯಮೂರ್ತಿಗಳು ಇರ್ತಾರಲ್ಲ ಸುಪ್ರೀಂ ಕೋರ್ಟ್, ಅವ್ರನ್ನೊಂದ್ಸತಿ ಕೇಳಬೇಕು. ಸೊ ಇವರಿಬ್ರು ಕನ್ಸಲ್ಟೇಷನ್ ಮುಗಿದ ನಂತರ ನನ್ನನ್ನ ಆ ಹೈಕೋರ್ಟ್ಗೆ ಜಡ್ಜ್ ಅನ್ನಾಗಿ ಮಾಡ್ತಾರೆ. ಸೊ ಇದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹೈಕೋರ್ಟ್. ಇಲ್ಲಿ ತಾವು ಏನನ್ನ ನೆನ್ಪು ಮಾಡ್ಕೋಬೇಕು ಅಂದ್ರೆ, ಏನನ್ನ ಗಮನದಲ್ಲಿ ಇಟ್ಕೋಬೇಕು ಅಂದ್ರೆ 2 ಥಿಂಗ್ಸ್. ಒಂದು, ಕೊಲಿಜಿಯಂ ಸಿಸ್ಟಮ್ ಅಲ್ಲಿ ಇಲ್ಲಿ 3 ಜನ ಇರ್ತಾರೆ. ಹೈಕೋರ್ಟ್ಗೆ ನೇಮಕ ಮಾಡ್ತಾ ಇದ್ರು ಕೂಡ ಹೈಕೋರ್ಟ್ ನ ಸೀನಿಯರ್ ಮೋಸ್ಟ್ ಜಡ್ಜಸ್ ಅಲ್ಲ, ಸುಪ್ರೀಂ ಕೋರ್ಟ್ ನ ಸೀನಿಯರ್ ಮೋಸ್ಟ್ ಜಡ್ಜಸ್. ಸುಪ್ರೀಂ ಕೋರ್ಟ್ ನಲ್ಲಿ ಇರ್ತಕ್ಕಂಥ ಹಿರಿಯ ನ್ಯಾಯಮೂರ್ತಿಗಳನ್ನ ಇರ್ತಾರೆ ಕೊಲಿಜಿಯಂ ಅಲ್ಲಿ. ಇಲ್ಲೂ ಕೂಡ ಅಷ್ಟೇ 5 ಜನ ಇರ್ತಾರೆ. ಒಬ್ರು CJI, ಇನ್ನು 4 ಜನ ಇತರೆ ನ್ಯಾಯಮೂರ್ತಿಗಳು ಇರ್ತಾರೆ. ಸೊ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥದ್ದು ಈ ರೀತಿ ಕೊಲಿಜಿಯಂ ಪ್ರಕಾರ. ಬಟ್ ಈ ಕೊಲಿಜಿಯಂ ಸಿಸ್ಟಮ್ ಏನಿತ್ತಲ್ವಾ, ಇದು ಬೇಡ ಅಂತ ಹೇಳಿ ನಮ್ಮ ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರ ಸರ್ಕಾರ ಒಂದು ಕಾಯ್ದೆಯನ್ನ ತರುತ್ತೆ. ಅದೇ NJAC. ನೋಡಿ, ನ್ಯಾಯಮೂರ್ತಿಗಳೇ ಆಯ್ಕೆ ಮಾಡ್ಕೊಳ್ತಿದ್ರಲ್ವಾ. ಯಾಕೆ ಈ ರೀತಿ ಮಾಡ್ತಾ ಇದ್ರು ಅಂದ್ರೆ, ನಮ್ದು ಇಂಡಿಪೆಂಡೆಂಟ್ ಜುಡಿಷಿಯರಿ, ಸ್ವತಂತ್ರ ನ್ಯಾಯಾಂಗ ಅಂದ್ರೆ ಇಲ್ಲಿ ರಾಜಕೀಯದವರ ಕೈವಾಡ ಇರಬಾರ್ದಲ್ವೇ. ಈಗೇನಾದ್ರು ಪ್ರೈಮ್ ಮಿನಿಸ್ಟರ್ ಅಥವಾ CM, ಪ್ರೈಮ್ ಮಿನಿಸ್ಟರ್ ಸುಪ್ರೀಂ ಕೋರ್ಟ್ಗೆ, CM ಹೈಕೋರ್ಟ್ಗೆ ಜಡ್ಜಸ್ ಅನ್ನ ನೇಮಕ ಮಾಡ್ತಾ ಇದ್ರು ಅನ್ಕೊಡಿ. ಆಗೇನಾಗುತ್ತೆ, ತೀರ್ಪುಗಳೆಲ್ಲವೂ ಕೂಡ ಅವ್ರ ಪರವಾಗಿ ಬರೋ ಚಾನ್ಸಸ್ ಇರುತ್ತೆ. ಅಂದ್ರೆ ಮಿಸ್ಯೂಸ್ ಆಗುತ್ತೆ, ಅಬ್ಯೂಸ್ ಆಗುತ್ತೆ. ಅಂದ್ರೆ ಸ್ವತಂತ್ರ ನ್ಯಾಯಾಂಗ ಇರಲ್ಲ, ಇಂಡಿಪೆಂಡೆಂಟ್ ಜುಡಿಷಿಯರಿ ಇರಲ್ಲ, ಸ್ವತಂತ್ರ ನ್ಯಾಯಾಂಗ ಇರಲ್ಲ, ಇವ್ರ ಕೈವಾಡ ಇರುತ್ತೆ. ಇದಿರಬಾರ್ದು ಅಂದ್ರೆ ಕೊಲಿಜಿಯಂ ಸಿಸ್ಟಮ್ ಅನ್ನ ಮಾಡ್ಕೊಂಡಿರೋದು. ಬಟ್ ಅದಾಗ್ಯೂ ಕೂಡ, ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರ ಸರ್ಕಾರ ಒಂದು ಕಾಯ್ದೆಯನ್ನ ತರುತ್ತೆ. ಅದ್ಯಾವುದು ಅಂದ್ರೆ NJAC. ಅದ್ಯಾವುದು? NJAC. ಎಸ್, NJAC. ಓಕೆ, ಇಲ್ಲಿ ಬರ್ದಿಲ್ಲ. ಓಕೆ, ಬರೆಯೋಣ.
ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಸಮಿತಿ, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಎಂಜಾಗನ್ನ ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಸ್ವಲ್ಪ ಗಂಟು ನೋವಿದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಸಮಿತಿ ಅಲ್ಲ, ಆಯೋಗ. ಸೊ ಈ ಆಯೋಗವನ್ನು ತರ್ತಾರೆ. ಈ ಆಯೋಗ ಜಾರಿಗೆ ತಂದು ಕೊಲಿಜಿಯಂ ಸಿಸ್ಟಮ್ ಏನಿದೆ ಅದ್ ಬೇಡ, ಈ ಎಂಜಾಕ್ ಏನಿದೆ ಇವ್ರು ನೇಮಕ ಮಾಡ್ಲಿ ಅಂತ ಹೇಳ್ತಾರೆ. ಈ ಎಂಜಾಕು ಇಂಡಿಪೆಂಡೆಂಟ್ ಆಫ್ ಜುಡಿಷಿಯರಿ, ನಮ್ಮ ಸ್ವತಂತ್ರ ನ್ಯಾಯಾಂಗಕ್ಕೆ ಧಕ್ಕೆಯನ್ನು ತರುತ್ತೆ. ಇಂಡಿಪೆಂಡೆಂಟ್ ಆಫ್ ಜುಡಿಷಿಯರಿ ಇಸ್ ಎ ಬೇಸಿಕ್ ಸ್ಟ್ರಕ್ಚರ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ನಮ್ಮ ಸಂವಿಧಾನದ ಮೂಲ ಸಂರಚನೆ ಯಾವುದು ಅಂದ್ರೆ ಇಂಡಿಪೆಂಡೆಂಟ್ ಜುಡಿಷಿಯರಿ. ಸೊ ಮೂಲ ಸಂರಚನೆಗೆ ಧಕ್ಕೆ ಆಗಿದೆ ಅಂದ್ರೆ ಆ ಲಾ ಏನಿರುತ್ತೆ ಆ ಲಾ ಅನ್ಕಾನ್ಸ್ಟಿಟ್ಯೂಷನಲ್, ಅಸಂವಿಧಾನಿಕ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನ ಕೊಡುತ್ತೆ. ಸೊ 2014 ಅಲ್ಲಿ ಇದನ್ನ ತಂದಿರ್ತಾರೆ. 2015 4th ಜಡ್ಜ್ ಕೇಸ್, ಈ ಕೇಸಲ್ಲಿ ಇದನ್ನ ಅನ್ಕಾನ್ಸ್ಟಿಟ್ಯೂಷನಲ್, ಅಸಂವಿಧಾನಿಕ ಅಂತ ಹೇಳಿ ರದ್ದು ಮಾಡ್ತೀವಿ. ಅದನ್ನ ಆ ಕೇಸನ್ನ ಫೇಮಸ್ ನಾವೇನಂತ ಹೇಳಿ ಕರಿತೀವಿ ಅಂದ್ರೆ ಸ್ಕ್ಯಾರಾ ಅಂತ ಹೇಳಿ ಕರಿತೀವಿ. ಸ್ಕ್ಯಾರಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್. ಸ್ಕ್ಯಾರಾ ಅಂದ್ರೆ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಸ್ ರಿಪೋರ್ಟ್ಸ್ ಅಸೋಸಿಯೇಷನ್ ಅಂಡ್ ಅದರ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸ್ಕ್ಯಾರಾ ಮತ್ತು ಭಾರತದ ಸರ್ಕಾರದ ನಡುವೆ ನಡೀತಕ್ಕಂತಹ ಕೇಸ್ ಇದು. ಇವರು ಏನ್ ಮಾಡ್ತಾರೆ ಅಂದ್ರೆ ನೋಡಿ, ಇದು ಇಂಡಿಪೆಂಡೆಂಟ್ ಜುಡಿಷಿಯರಿಗೆ ಹೊಡೆತ ಕೊಡುತ್ತೆ. ಅಂದ್ರೆ ನಮ್ಮನ್ನ ನಾವೇ ನೇಮಕ ಮಾಡ್ಕೋತೀವಿ. ಅಂದ್ರೆ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ನಮ್ಮ ಕೊಲಿಜಿಯಂ ಸಿಸ್ಟಮ್ ಇದೆ ಅದನ್ನ ನೇಮಕ ಮಾಡುತ್ತೆ. ಬಟ್ ಇಲ್ಲಿ ಎಂಜಾಕ್ ಬಂದ್ರೆ ಭಾರತದಲ್ಲಿರತಕ್ಕಂತಹ ಲಾ ಮಿನಿಸ್ಟರ್ ಬಂದ್ಬಿಡ್ತಾರೆ ಅದಕ್ಕೆ. ಅಲ್ಲಿಗೆ ಎಕ್ಸಿಕ್ಯೂಟಿವ್ ಇನ್ವಾಲ್ವ್ ಆಗುತ್ತಲ್ವಾ, ಕಾರ್ಯಾಂಗ ಇನ್ವಾಲ್ವ್ ಆಗುತ್ತಲ್ವಾ. ಸೊ ಆಗ ಸರ್ಕಾರದಿಂದ ಬಂದವ್ರೆ ಅಂದ್ರೆ ಸರ್ಕಾರ ಹೇಳ್ದಂಗೆ ಕೇಳ್ಬೇಕಾಗುತ್ತಲ್ವಾ. ಸೊ ಅದಕ್ಕೆ ಒಂದು ಕೇಸನ್ನ ಹಾಕ್ತಾರೆ. ಈ ಕೇಸನ್ನ ಸ್ಕ್ಯಾರಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಅಂತ ಹೇಳಿ ಕರಿತೀವಿ, ಅಥವಾ 4th ಜಡ್ಜ್ ಕೇಸ್ ಅಂತಾನೂ ಕೂಡ ಕರಿತಾ ಹೋಗ್ತೀವಿ, 4ನೇ ನ್ಯಾಯಮೂರ್ತಿಗಳ ಪ್ರಕರಣ ಅಂತ ಹೇಳಿ. ಈ ಒಂದು ಕೇಸು 2015 ಇದನ್ನ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳ್ತಾ ಹೋಗುತ್ತೆ. ಎಂಜಾಕನ್ನ ಅಸಂವಿಧಾನಿಕ ಅಂತ ಹೇಳಿ ಅದನ್ನ ರದ್ದು ಮಾಡಿ ಅಟ್ ಪ್ರೆಸೆಂಟ್ ಕೂಡ ಕೊಲಿಜಿಯಂ ಸಿಸ್ಟಮ್ ಇದೆ. ಸರ್ ಇದು ಯಾಕೆ ಸರ್ ಇಂಡಿಪೆಂಡೆಂಟ್ ಜುಡಿಷಿಯರಿಗೆ ಧಕ್ಕೆಯನ್ನ ತಂತು, ಎಲ್ಲಿ ಧಕ್ಕೆ ಉಂಟಾಯ್ತು ಸರ್ ಅಂತಂದ್ರೆ ಅದನ್ನ ನಾನು ಕಾನ್ಸ್ಟಿಟ್ಯೂಷನ್ ಅನ್ನ ತೋರಿಸ್ತೀನಿ, ಆಗ ನಿಮ್ಗೆ ಅರ್ಥ ಆಗತ್ತೆ. ಸೊ ಎಂಜಾಕ್ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು 2 ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಒಂದು, every judge of the Supreme Court shall be appointed by the President by the warrant under his hand and seal, okay, and shall hold the office until he attains the age of 65 years. ಅಂದ್ರೆ ನಮ್ ಸಂವಿಧಾನ ಏನ್ ಹೇಳ್ತಿದೆ ಅಂದ್ರೆ ಮಿನಿಮಮ್ ವಯಸ್ಸನ್ನ ಹೇಳ್ತಾ ಇದೆಯಾ ಅಂದ್ರೆ ಕನಿಷ್ಠ ಇಷ್ಟು ವರ್ಷ ವಯಸ್ಸಾಗಿರ್ಬೇಕು ನೀನ್ ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೇಕು ಅಂದ್ರೆ ಹೇಳ್ತಾ ಇದೆಯಾ? ನೋ. ಮಿನಿಮಮ್ ಇಷ್ಟು ವರ್ಷ ವಯಸ್ಸಾಗಿರ್ಬೇಕು ಹೈಕೋರ್ಟ್ ಜಡ್ಜ್ ಆಗಿರ್ಬೇಕು ಅಂತ ಸಂವಿಧಾನ ಹೇಳ್ತಾ ಇದೆಯಾ? ನೋ. ಏನ್ ಹೇಳಿದೆ? ಅಂಟಿಲ್ ದ ಏಜ್ ಆಫ್ 65 years, 65 ವರ್ಷ ಮುಗಿಯೋವರೆಗೂ ನೀನ್ ಇರ್ಬೋದು ಅಂತ ಹೇಳ್ತಾ ಇದೆ. ಅಂದ್ರೆ ಮ್ಯಾಕ್ಸಿಮಮ್ ಏಜ್ ಅನ್ನ ಹೇಳ್ತಾ ಇದೆ. ಗರಿಷ್ಠ ವಯಸ್ಸು ಎಷ್ಟಾಗಿರ್ಬೇಕು ಅಂದ್ರೆ ಇವರ ಅಧಿಕಾರಾವಧಿ 65 ವರ್ಷ ಮ್ಯಾಕ್ಸಿಮಮ್ ಏಜ್. ಬಟ್ ಮಿನಿಮಮ್ ಏಜ್ ಹೇಳ್ತಾ ಇದೆಯಾ? ಕನಿಷ್ಠ ಇಷ್ಟು ವರ್ಷ ವಯಸ್ಸಾಗಿರ್ಬೇಕು, 20 ವರ್ಷ ಆಗಿರ್ಬೇಕು, 25 ವರ್ಷ ಆಗಿರ್ಬೇಕು, 30 ವರ್ಷ ಆಗಿರ್ಬೇಕು ಹೇಳ್ತಾ ಇದೆಯಾ? ನೋ, ಮಿನಿಮಮ್ ವಯಸ್ಸನ್ನ ಹೇಳ್ತಾ ಇಲ್ಲ. ಅದೊಂದು ತಮ್ಮ ನೆನಪಿರ್ಬೇಕು. ದೆನ್ ಜಡ್ಜ್ ಮೇ ಬಿ ರೈಟಿಂಗ್ ಅಂಡರ್ ಈಸ್ ಹ್ಯಾಂಡ್ ಅಡ್ರೆಸ್ ಟು ದ ಪ್ರೆಸಿಡೆಂಟ್ ಬೈ ರಿಸೈನ್. ಅಂದ್ರೆ ನಮ್ಮ ನ್ಯಾಯಮೂರ್ತಿಗಳೇನಿದ್ದಾರೆ ಅವರು ರಾಜೀನಾಮೆಯನ್ನ ಯಾರಿಗೆ ಕೊಡ್ಬೇಕಾಗುತ್ತೆ? ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ರಾಷ್ಟ್ರಪತಿ ಅವರಿಗೆ ಕೊಡ್ಬೇಕಾಗುತ್ತೆ. ಅಂಡ್ ಜಡ್ಜ್ ಮೇ ಬಿ ರಿಮೂವ್ಡ್ ಫ್ರಮ್ ಹಿಸ್ ಆಫೀಸ್ ಇನ್ ದ ಮ್ಯಾನರ್ ಪ್ರೊವೈಡೆಡ್ ಇನ್ ಕ್ಲಾಸ್ 4. ಜಡ್ಜಸ್ ಅನ್ನ ರಿಮೂವ್ ಮಾಡ್ಬೋದು. ಯಾವ ರೀತಿ ರಿಮೂವ್ ಮಾಡ್ಬೋದು ಅಂತ ಹೇಳಿ ಕ್ಲಾಸ್ 4 ಕಲಂ 4 ಕೊಟ್ಟಿದ್ದಾರೆ.
ಅದೇನ್ ಹೇಳುತ್ತೆ ಅಂತೇಳಿ ಜಡ್ಜಸ್ ರಿಮೂವಲ್ ಅನ್ನು ನಾಳೆ ನೋಡೋಣ. ಇವತ್ತೇನ್ ನೋಡೋಣ ಅಂದ್ರೆ ಈ ಎಂಜಾಕನ್ನ ಒಂದ್ಸತಿ ನೋಡ್ತಾ ಬರೋಣ. ಸೊ ಎಂಜಾಕನ್ನ ನೋಡೋದಕ್ಕಿಂತ ಮುಂಚೆ ಇದೊಂದು 3 ಲೈನ್ ಇದೆ, ಈ 3 ಲೈನ್ ನೋಡಿ ಅದನ್ನ ನೋಡೋಣ. ಓಕೆನಾ? ಸೊ ಆರ್ಟಿಕಲ್ 124 ಕ್ಲಾಸ್ 3 ಏನ್ ಹೇಳುತ್ತೆ ಅಂದ್ರೆ ಕ್ವಾಲಿಫಿಕೇಶನ್ ಹೇಳ್ತಾ ಹೋಗುತ್ತೆ. ಅರ್ಹತೆಗಳನ್ನ ಹೇಳ್ತಾ ಹೋಗುತ್ತೆ. ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೇಕು ಅಂದ್ರೆ ಯಾವೆಲ್ಲ ಅರ್ಹತೆಗಳು ಇರಬೇಕು ಅಂತ ಹೇಳಿ. ನಂಬರ್ 1, a person shall not be qualified for the appointment of the judge of the Supreme Court unless he is a citizen of India. ಭಾರತದ ಪ್ರಜೆ ಆಗಿರ್ಬೇಕು ಅವನು. He should be a citizen of India. ಭಾರತದ ಪ್ರಜೆ ಆಗಿರ್ಬೇಕು. ನಂಬರ್ 1. ನಂಬರ್ 2, he has been at least 5 years of judge of high court of 2 or more such high courts and succession. ನೋಡಿ, ಅಟ್ಲೀಸ್ಟ್ 5 ವರ್ಷ ಜಡ್ಜ್ ಆಗಿರ್ಬೇಕಂತ ಎಲ್ಲಿ? ಸುಪ್ರೀಂ ಕೋರ್ಟ್ಗೆ, ಹೈಕೋರ್ಟ್ಗೆ. ಈಗ ಸುಪ್ರೀಂ ಕೋರ್ಟ್ ನ ಜಡ್ಜ್ ಆಗ್ಬೇಕು ಅಂತಾನೆ ತಾನೆ ಅವನ್ ಕ್ವಾಲಿಫಿಕೇಶನ್ ನಾವು ನೋಡ್ತಾ ಇರೋದು. ಸೊ ಸುಪ್ರೀಂ ಕೋರ್ಟ್ ನ ಜಡ್ಜ್ ಆಗ್ಬೇಕು ಅಂದ್ರೆ, ಸರ್ವೋಚ್ಚ ನ್ಯಾಯಾಲಯದ ಜಡ್ಜ್ ಆಗ್ಬೇಕು ಅಂದ್ರೆ ಒಂದಷ್ಟು ಕ್ವಾಲಿಫಿಕೇಶನ್ ಇರಬೇಕು, ಅರ್ಹತೆಗಳಿರ್ಬೇಕು. ಫಸ್ಟ್ ಮೊದಲನೇ ಅರ್ಹತೆ ಯಾವುದು? ಈ ಶುಡ್ ಬಿ ಎ ಸಿಟಿಜನ್ ಆಫ್ ಇಂಡಿಯಾ, ಭಾರತದ ಪ್ರಜೆ ಆಗಿರ್ಬೇಕು ಅವನು. ನಂಬರ್ 1. ನಂಬರ್ 2, ಅಟ್ಲೀಸ್ಟ್ 5 years ಹೈಕೋರ್ಟ್ ಜಡ್ಜ್ ಆಗಿರ್ಬೇಕಂತೆ. 5 ವರ್ಷ ಏನಾಗಿರ್ಬೇಕು ಅವನು? ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗಿರ್ಬೇಕು. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಆಗಿರ್ಬೇಕು. ಎಷ್ಟು ವರ್ಷ? 5 ವರ್ಷ. ಅಥವಾ 5 ವರ್ಷ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗಿದ್ರೆ ಅವ್ನು ಕ್ವಾಲಿಫೈ ಆಗ್ತಾನೆ. ಇಲ್ಲ ಸರ್, ಅವ್ನು 5 ವರ್ಷ ಜಡ್ಜು ಆಗಿಲ್ಲ ಸರ್ ಅವನು ಹೈಕೋರ್ಟ್ ಅಲ್ಲಿ, ಹಂಗಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಕ್ ಆಗಲ್ವಾ ಸರ್? ಈಗ ಆಗ್ಬೋದು. ಇನ್ನೂ ಒಂದು ಕಂಡೀಷನ್ ಇದೆ. ಅದೇನು ಅಂದ್ರೆ ಅಟ್ಲೀಸ್ಟ್ 10 years ಅಡ್ವೊಕೇಟ್ ಆಫ್ ಹೈಕೋರ್ಟ್. ಈಗ ನಾನು ಸುಪ್ರೀಂ ಕೋರ್ಟ್ಗೆ ಜಡ್ಜ್ ಆಗ್ಬೇಕು. ನನ್ಗೆ ಅರ್ಹತೆ ಏನಿರ್ಬೇಕು ಅಂದ್ರೆ ಭಾರತದ ಪ್ರಜೆ ಆಗಿರ್ಬೇಕು. ಎಸ್, ನಾನು ಭಾರತದ ಪ್ರಜೆ. ಅದಾದ ನಂತರ ಸುಪ್ರೀಂ ಕೋರ್ಟ್ ನನಗೆ ಜಡ್ಜ್ ಆಗ್ತಿರೋದು ಸರ್ವೋಚ್ಚ ನ್ಯಾಯಾಲಯಕ್ಕೆ. ಕಂಡೀಷನ್ಸ್ ಏನು? ಸೆಕೆಂಡ್ ಕಂಡೀಷನ್ಸ್, ನಾನು 5 ವರ್ಷ ಹೈಕೋರ್ಟ್ ಜಡ್ಜ್ ಆಗಿರ್ಬೇಕು ಅಂತ. ಯಾವ್ದಾದ್ರು ಹೈಕೋರ್ಟ್, ಕೇರಳದಾದ್ರೂ ಆಗು, ಕರ್ನಾಟಕದಾದ್ರೂ ಆಗು, ಅವರು ಕೇರಳ, ಕರ್ನಾಟಕ, ತಮಿಳ್ನಾಡು, ಮಹಾರಾಷ್ಟ್ರ ಯಾವ್ದಾದ್ರು ಆಗು, ಒಟ್ಟು 5 ವರ್ಷ ನಾನು ಜಡ್ಜ್ ಆಗಿರ್ಬೇಕು. ಹೈಕೋರ್ಟ್, ಉಚ್ಚ ನ್ಯಾಯಾಲಯ, ಹೈಕೋರ್ಟ್ ಜಡ್ಜ್ ಆಗಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಮಾಡ್ತಾರೆ, ಜಡ್ಜಸ್ ಆಗಿ ಮಾಡ್ತಾರೆ. ಸೊ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಆಗಿರ್ಬೇಕು ನಾನು. ಎಷ್ಟು ವರ್ಷ? 5 ವರ್ಷ. ಬರೀ ಬೇರೆ ಅಡ್ವೊಕೇಟ್ ಆಗಿರೋ ನಡೆಯುತ್ತೆ, ಜಡ್ಜ್ ಆಗಿರೋ ಇತರೆ ಜಡ್ಜಸ್ ಇರುತ್ತಾರಲ್ಲ ಹೈಕೋರ್ಟ್ ಅಲ್ಲಿ, ಆ ರೀತಿ ನ್ಯಾಯಮೂರ್ತಿಗಳಾದ್ರೂ ನಡೆಯುತ್ತೆ. ಒಟ್ಟು ನೀನು ಜಡ್ಜ್ ಆಗಿರ್ಬೇಕು. ಎಷ್ಟು ವರ್ಷ? 5 ವರ್ಷ. ಯಾವ್ದಾದ್ರು ಹೈಕೋರ್ಟ್ ಅಲ್ಲಿ. ನಾನು ಆಗಿದ್ನ? ಎಸ್, ನಾನೀಗ ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೋದು. ಇಲ್ಲ ಸರ್, ನಾನು ಜಡ್ಜ್ ಆಗಿಲ್ಲ ಹೈಕೋರ್ಟ್ ಅಲ್ಲಿ. ಆಗಿಲ್ವಾ? ಮತ್ತೆ ನೀನು 10 ವರ್ಷ ಅಡ್ವೊಕೇಟ್ ಆಗು. ಎಲ್ಲಿ? ಹೈಕೋರ್ಟ್ ಅಲ್ಲಿ. 10 ವರ್ಷ ವಕೀಲನ ಸೇವೆ ಸಲ್ಲಿಸಬೇಕು. ಎಲ್ಲಿ? ಉಚ್ಚ ನ್ಯಾಯಾಲಯದಲ್ಲಿ. ಇದು 3ನೇ ಕಂಡೀಷನ್. ಇಲ್ಲ ಸರ್, ನಾನು ಈ ಕಡೆ ಹೈಕೋರ್ಟ್ ಅಲ್ಲಿ ಜಡ್ಜು ಆಗಿಲ್ಲ, ನ್ಯಾಯಾಧೀಶನೂ ಆಗಿಲ್ಲ, ಈ ಕಡೆ ವಕೀಲನಾಗೂ ಹೈಕೋರ್ಟ್ ಅಲ್ಲಿ ಅಡ್ವೊಕೇಟು ಆಗಿಲ್ಲ 10 ವರ್ಷ. ಇನ್ನೂ ಒಂದು ಆಪ್ಷನ್ ಇದೆ ನಿನ್ಗೆ. ಏನು ಅಂತಂದ್ರೆ, ಇನ್ ದ ಒಪಿನಿಯನ್ ಆಫ್ ದ ಪ್ರೆಸಿಡೆಂಟ್ ಡಿಸ್ಟಿಂಗ್ವಿಶ್ಡ್ ಜೂರಿಸ್ಟ್. ಇನ್ ದ ಒಪಿನಿಯನ್ ಆಫ್ ಪ್ರೆಸಿಡೆಂಟ್, ಭಾರತದ ರಾಷ್ಟ್ರಪತಿಯವರ, ಅವ್ರಿಗೆ ಅನ್ಸ್ಬೇಕು ನಾನು ಏನಂತ ಅನ್ಸ್ಬೇಕು? ಎಮಿನೆಂಟ್ ಜೂರಿಸ್ಟ್ ಇವನು, ಅಂದ್ರೆ ನ್ಯಾಯಾಂಗ ಪರಿಣಿತ ಅಂತ ಅನ್ನಿಸ್ಬೇಕು ಅವ್ರಿಗೆ. ಆಗ ನನ್ನನ್ನು ಮಾಡ್ಬೋದು.
ನಾನು ಇವ್ಯಾವುದು ಕ್ವಾಲಿಫಿಕೇಶನ್ ಇಲ್ಲಾದ್ರೂ ಮಾಡ್ಬೋದು ಎಮಿನೆಂಟ್ ಜ್ಯೂರಿಸ್ಟ್ ಆಗಿದ್ದೀವಿ ಅಂದ್ರೆ. ಲಾಂಗ್ ಸ್ಟೋರಿ ಶಾರ್ಟ್, ಆರ್ಟಿಕಲ್ 124 ಕ್ಲಾಸ್ 3 ವಿಧಿ 124 ಸಬ್ ಕಾಲಂ 3ರ ಪ್ರಕಾರ ಕ್ವಾಲಿಫಿಕೇಶನ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜ್, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅರ್ಹತೆಗಳ ಬಗ್ಗೆ ಮಾತಾಡ್ತಾ ಇದೆ. ನಾನು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಬೇಕು ಅಂದ್ರೆ ಏನೆಲ್ಲ ಅರ್ಹತೆಗಳಿರ್ಬೇಕು ಅಂದ್ರೆ 4 ಕ್ವಾಲಿಫಿಕೇಶನ್, 4 ಅರ್ಹತೆಗಳಿರ್ಬೇಕು. ನಂಬರ್ 1, ನಾನೇನಾಗಿರ್ಬೇಕು? ಸಿಟಿಜನ್ ಆಫ್ ಇಂಡಿಯಾ, ಭಾರತದ ಪ್ರಜೆ ಆಗಿರ್ಬೇಕು. ನಂಬರ್ 2, ಅಟ್ಲೀಸ್ಟ್ 5 ವರ್ಷ ಜಡ್ಜ್ ಆಗಿ ಯಾವ್ದಾದ್ರು ಹೈಕೋರ್ಟ್ ಅಲ್ಲಿ ಕೆಲಸ ಮಾಡಿರ್ಬೇಕು. 5 ವರ್ಷ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶನಾಗಿರ್ಬೇಕು. ಅಥವಾ 5 ವರ್ಷ ಆಗಿಲ್ಲ ನಾನು ಜಡ್ಜ್, ಅಥವಾ 10 ವರ್ಷ ಅಡ್ವೊಕೇಟ್ ಆಗಿರ್ಬೇಕು, 10 ವರ್ಷ ವಕೀಲನಾಗಿರ್ಬೇಕು. ನ್ಯಾಯಾಧೀಶ ನಿನ್ ಕೈಲಾಗಕ್ಕಾಗಲಿಲ್ವಾ, ಅಟ್ಲೀಸ್ಟ್ 10 ವರ್ಷ ವಕೀಲನಾಗಿ ಸರ್ವಿಸ್ ಮಾಡು ಹೈಕೋರ್ಟ್ ಅಲ್ಲಿ. ಇಲ್ಲ ಸರ್ ಅದು ಆಗಿಲ್ವಾ, ಇನ್ನೊಂದು ಆಪ್ಷನ್ ಇದೆ, ಎಮಿನೆಂಟ್ ಜ್ಯೂರಿಸ್ಟ್ ಅನ್ಸ್ಕೋಬೇಕು. ನ್ಯಾಯಾಂಗ ಪರಿಣಿತಿ, ಇವನ್ ಪರಿಣಿತವನ್ನ ಪಡೆದಿದ್ದಾನೆ ಅನ್ನಿಸ್ಕೋಬೇಕು. ಯಾರ ಒಪಿನಿಯನ್ ಅಲ್ಲಿ? ಇನ್ ದ ಒಪಿನಿಯನ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ರಾಷ್ಟ್ರಪತಿಯವರ ಒಂದು ಒಪಿನಿಯನ್ ಅಲ್ಲಿ. ಸೊ ಇಷ್ಟು ನಮ್ಮ ಸುಪ್ರೀಂ ಕೋರ್ಟ್ ನ ಜಡ್ಜ್ ನ ಅರ್ಹತೆಗಳು. ಅದೇ ರೀತಿ ನಮ್ಮ ಹೈಕೋರ್ಟ್ ಅವ್ರನ್ನ ಸ್ವಲ್ಪ ನೋಡ್ಬೇಕಲ್ವಾ ಈಗ, ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಈಗ ಹೈಕೋರ್ಟಿಗೆ ಬಂದ್ರೆ, ಉಚ್ಚ ನ್ಯಾಯಾಲಯಕ್ಕೆ ಬಂದ್ರೆ, ಅಂಟಿಲ್ ಅಟೈನ್ಸ್ ದ ಏಜ್ ಆಫ್ 62 years, ಇವ್ರಿಗೂ ಕೂಡ ಅಷ್ಟೇ. ಅದೇ ಸುಪ್ರೀಂ ಕೋರ್ಟ್ ಅವ್ರಿಗೆ 65 ವರ್ಷ ಅವ್ರ ವಯಸ್ಸಾಗವ್ರಿಗೂ ಇರ್ಬೋದು ಅಂತ ಹೇಳಿದೆ. ಯಾವುದು ವಿಧಿ, ಕಾನ್ಸ್ಟಿಟ್ಯೂಷನ್ ಹೇಳಿದೆ. ಅದೇ ಇಲ್ಲಿ ಅಂಡರ್ ಆರ್ಟಿಕಲ್ 217 ಪ್ರಕಾರ ಅಪಾಯಿಂಟ್ಮೆಂಟ್ ಆಫ್ and conditions of office of judge of high court, ಉಚ್ಚ ನ್ಯಾಯಾಲಯಗಳ ನ್ಯಾಯಮೂರ್ತಿಗಳ ನೇಮಕಕ್ಕೆ ಸಂಬಂಧಪಟ್ಟಂತ ಮಾತಾಡ್ತಾ ಇದ್ದೀನಿ ನಾನು. ನೇಮಕಾತಿ ಬಗ್ಗೆ ಹೇಳ್ತಕ್ಕಂಥದ್ದು ಯಾವ್ದು? ಆರ್ಟಿಕಲ್ 217 ವಿಧಿ 217. ಅದೇನ್ ಹೇಳುತ್ತೆ ಅಂದ್ರೆ, ಎವರಿ ಜಡ್ಜ್ ಆಫ್ ಹೈಕೋರ್ಟ್ ಶೆಲ್ ಬಿ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಭಾರತದ ರಾಷ್ಟ್ರಪತಿಯವರು ಇವ್ರನ್ನ ಅಪಾಯಿಂಟ್ಮೆಂಟ್ ಮಾಡೋದು. ಯಾರು ಅಪಾಯಿಂಟ್ಮೆಂಟ್ ಮಾಡ್ತಾರೆ? ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಯಾರು ಮಾಡೋದು? ಭಾರತದ ರಾಷ್ಟ್ರಪತಿಯವರು. ಅದ್ ನೆನಪಲ್ಲಿ ಇರಬೇಕು. ಎಷ್ಟು ವಯಸ್ಸುವರೆಗೂ ಇರ್ಬೇಕು ಅಂತ ಹೇಳಿದ್ದಾರೆ? ಅಲ್ಲಿ 65 ಸುಪ್ರೀಂ ಕೋರ್ಟ್ ಅಲ್ಲಿ, ಇಲ್ಲಿ ಅಂಟಿಲ್ ದ ಏಜ್ ಆಫ್ 62 years, 62 ವಯಸ್ಸಾಗೋವರೆಗೂ ಇರ್ಬೇಕಂದ್ರೆ ಇವ್ರದ್ದು ಮ್ಯಾಕ್ಸಿಮಮ್ ಏಜ್ ಅಷ್ಟು. ಬಟ್ ಮಿನಿಮಮ್ ಹೇಳಿದಾರ? ಇಲ್ಲ. ಮ್ಯಾಕ್ಸಿಮಮ್ ಸುಪ್ರೀಂ ಕೋರ್ಟ್ 65, ಹೈಕೋರ್ಟ್ 62. ಅಂಡ್ ಹೈಕೋರ್ಟ್ ಜಡ್ಜ್ ಮೇ ಬಿ ರೈಟಿಂಗ್ ಅಂಡರ್ ಹಿಸ್ ಹ್ಯಾಂಡ್ ಅಡ್ರೆಸ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಿಸೈನ್ ಇನ್ ಈಸ್ ಆಫೀಸ್. ಅಂದ್ರೆ ಇವರು ರಾಜೀನಾಮೆಯನ್ನ ಕೊಡ್ಬೋದು. ಯಾರಿಗೆ ಕೊಡ್ಬೋದು? ಹೈಕೋರ್ಟ್ ಅಂತ ಹೇಳಿ ಗವರ್ನರಿಗೆ ಕೊಡ್ತಾರೆ ಅನ್ಕೋಬೇಡಿ. ಹೈಕೋರ್ಟ್ ಆದ್ರೂ ಕೂಡ ರಾಷ್ಟ್ರಪತಿ ಅವರಿಗೆ ಕೊಡೋದು. ಅದ್ ನೆನಪಲ್ಲಿ ಇರಬೇಕು. ಸುಪ್ರೀಂ ಕೋರ್ಟ್ ಜಡ್ಜಸ್ ಕೂಡ ರಾಷ್ಟ್ರಪತಿ ಅವರಿಗೆ ರಾಜೀನಾಮೆಯನ್ನ ಕೊಡ್ತಾರೆ. ನೆಕ್ಸ್ಟ್, ಜಡ್ಜ್ ಮೇ ಬಿ ರಿಮೂವ್ಡ್ ಫ್ರಮ್ ಹಿಸ್ ಆಫೀಸ್ ಬೈ ದ ಪ್ರೆಸಿಡೆಂಟ್. ಸೊ ಇಲ್ಲೂ ಕೂಡ ಸುಪ್ರೀಂ ಕೋರ್ಟ್ ನ ಜಡ್ಜ್ ಅನ್ನು ರಿಮೂವ್ ಮಾಡೋದೇ ಪ್ರೆಸಿಡೆಂಟ್, ಇವ್ರಲ್ಲಿ ಕೂಡ ರಿಮೂವ್ ಮಾಡೋದೇ ಪ್ರೆಸಿಡೆಂಟ್. ಬಟ್ ಪ್ರೊಸೀಜರ್ ಏನಿದೆ ಅಂತಕ್ಕಂಥದ್ದನ್ನ ಹೈಕೋರ್ಟ್ ಗೆ ಏನೇಂತ ಹೇಳಿದ್ದಾರೆ ನೋಡೋಣ ಬನ್ನಿ. ನೋಡಿ, ಹೈಕೋರ್ಟ್ ಜಡ್ಜಸ್ ಕ್ಯಾನ್ ಬಿ ರಿಮೂವ್ಡ್ such a manner provided in class 4 of article 124 for the removal of the judge of the Supreme Court. ನಮ್ಮ ಸಂವಿಧಾನ ಏನ್ ಹೇಳ್ತಾ ಇದೆ ಇಲ್ಲಿ ಅಂದ್ರೆ, ನೋಡಪ್ಪ, ಸುಪ್ರೀಂ ಕೋರ್ಟ್ ನ ಜಡ್ಜಸ್ ಅನ್ನ ಹೆಂಗ್ ರಿಮೂವ್ ಮಾಡ್ದಲ್ಲ? ಯಾವ ಆರ್ಟಿಕಲ್ ಪ್ರಕಾರ ರಿಮೂವ್ ಮಾಡಿದೆ ನೀನ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಅನ್ನ? ಅಂಡರ್ ಆರ್ಟಿಕಲ್ 124 ಕ್ಲಾಸ್ 4. ಅದ್ರಂತೆ ಹೈಕೋರ್ಟ್ ಅವ್ರನ್ನು ಕೂಡ ನೀನ್ ಮಾಡು. ಅಂದ್ರೆ ಲಾಂಗ್ ಸ್ಟೋರಿ ಶಾರ್ಟ್, ಹೈಕೋರ್ಟ್ ಜಡ್ಜ್ ಆಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರ್ಬೋದು, ಇಬ್ರನ್ನು ಕೂಡ ರಿಮೂವ್ ಮಾಡೋ ಪ್ರೊಸೀಜರ್ ಏನು? ಒಂದೇ, ಸೇಮ್ ಪ್ರೊಸೀಜರ್, ಡಿಫ್ರೆನ್ಸ್ ಏನಿಲ್ಲ. ನೋಡಿ, ಅದೆಲ್ಲಿ ಮೆನ್ಷನ್ ಆಗಿದೆ? 124 ಕ್ಲಾಸ್ 4 ಅಲ್ಲಿ ಮೆನ್ಷನ್ ಆಗಿದೆ ಅಂತ ಹೇಳ್ತಾರೆ. ಬಟ್ ಆಕ್ಚುಯಲ್ ಆಗಿ ಕಂಪ್ಲೀಟ್ ಪ್ರೊಸೀಜರು ಅಲ್ಲಿ ಮೆನ್ಷನ್ ಆಗಿಲ್ಲ. ಬಟ್ ಇನ್ನೆಲ್ಲಿ ಮೆನ್ಷನ್ ಆಗಿದೆ ಸರ್? ಜಡ್ಜಸ್ ಎನ್ಕ್ವೈರಿ ಆಕ್ಟ್ 1968, ನ್ಯಾಯಾಧೀಶರ ವಿಚಾರಣಾ ಕಾಯ್ದೆ 1968 ಪ್ರಕಾರ ರಿಮೂವ್ ಅನ್ನ ಮಾಡ್ತೀವಿ ಸರ್. ಮತ್ತೆ ಹೆಂಗ್ ರಿಮೂವ್ ಮಾಡ್ತೀವಿ ಸರ್? ಅಂದ್ರೆ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳನ್ನ ಪದಚ್ಯುತಿಗೊಳಿಸೋದು ಹೆಂಗೆ ಸರ್? ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ.
ಬಟ್ ಈಗ ನಾವಿಲ್ಲಿ ಏನ್ ನೋಡಕ್ ಬಂದ್ವಿ, ಕ್ವಾಲಿಫಿಕೇಶನ್ ಅನ್ನ ನೋಡಕ್ ಬಂದ್ವಿ ಅಲ್ವೇ, ಅರ್ಹತೆಗಳನ್ನ ನೋಡಕ್ ಬಂದ್ವಿ. A person shall not be qualified for appointment of the judge of the High Court unless he is a citizen of India. ನೋಡಿ, ಹೈಕೋರ್ಟ್ಗೂ ಕೂಡ ಸೇಮ್ ಕಂಡೀಷನ್ಸ್ ಏನು, he is a citizen of India, ಭಾರತದ ಪ್ರಜೆ ಇರಬೇಕು ಮೊದಲೇ ಕಂಡೀಷನ್. ಎರಡನೇ ಕಂಡೀಷನ್ ಏನ್ ನೋಡ್ತಾ ಬರೋಣ. ಎರಡನೇ ಕಂಡೀಷನ್, he has at least 10 years held in judicial office in the territory of the India. ಬಟ್ ಅಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಜಡ್ಜ್ ಆಗ್ಬೇಕಂದ್ರೆ ಕಂಡೀಷನ್ ಏನಿತ್ತು, 5 ವರ್ಷ ಜಡ್ಜ್ ಆಗಿರ್ಬೇಕು ಹೈಕೋರ್ಟ್ ಅಲ್ಲಿ, 10 ವರ್ಷ ಅಡ್ವೊಕೇಟ್ ಆಗಿರ್ಬೇಕು. 5 ವರ್ಷ ಆಗಿದ್ರೆ ಓಕೆ ಡನ್, ಅಥವಾ 10 ವರ್ಷ ಅಡ್ವೊಕೇಟ್ ಆಗಿರ್ಬೇಕು ಅಂತ ಇತ್ತು. ಬಟ್ ಇಲ್ಲಿ ಕಂಡೀಷನ್ ಏನಿದೆ, ಅಟ್ಲೀಸ್ಟ್ 10 ವರ್ಷ ಜುಡಿಷಿಯಲ್ ಆಫೀಸ್, ನೀನೊಂದು ಅಡ್ವೊಕೇಟ್ ಆಫೀಸ್ ಅನ್ನ ಹೊಂದಿರ್ಬೇಕು ಅಂತ ಹೇಳ್ತಾ ಇದಾರೆ. 10 ವರ್ಷ. ನಥಿಂಗ್ ಬಟ್ 10 ವರ್ಷ ನೀನ್ ವಕೀಲನಾಗ ಎಲ್ಲಾದ್ರೂ ಒಂದು ನೀನು ಕಚೇರಿಯನ್ನ ಸ್ಥಾಪನೆ ಮಾಡ್ಕೊಂಡಿರ್ಬೇಕು, ನ್ಯಾಯಾಂಗ ಕಚೇರಿಯನ್ನ ಒಳಗೊಂಡಿರ್ಬೇಕು. ಎಷ್ಟು ವರ್ಷ? 10 ವರ್ಷ. ಎಲ್ಲಿ ಹೊಂದಿರ್ಬೇಕು ಸರ್ ಹೈಕೋರ್ಟ್? ಈಗ ಕರ್ನಾಟಕ ಹೈಕೋರ್ಟ್ಗೆ ನಾನು ಜಡ್ಜ್ ಆಗ್ಬೇಕು, ಹಂಗಂತ ಕರ್ನಾಟಕದ ಒಳಗಡೆ ನನ್ನ ಆಫೀಸ್ ಇರ್ಬೇಕು ಸರ್? ನೋ, ಎಲ್ಲಿ ಬೇಕಾದ್ರೂ ಇರ್ಬೋದು. ಟೆರಿಟರಿ ಆಫ್ ಇಂಡಿಯಾ, ಭಾರತದ ಭೂಪ್ರದೇಶ ಇಲ್ಲಿವರೆಗೂ ಇದೆಯಾ, ಅಲ್ಲೆಲ್ಲಿ ಬೇಕಾದ್ರೂ ಇರ್ಬೋದು. ಲಕ್ಷದ್ವೀಪಲ್ಲಾದ್ರೂ ನಿನ್ನ ಆಫೀಸ್ ಇರ್ಬೋದು, ಇಲ್ಲ ಅಂಡಮಾನ್ ನಿಕೋಬಾರ್ ಆದ್ರೂ ನಿನ್ನ ಆಫೀಸ್ ಇರ್ಬೋದು, ಪಶ್ಚಿಮ ಬಂಗಾಳದಲ್ಲಾದ್ರೂ ನಿನ್ನ ಆಫೀಸ್ ಇರ್ಬೋದು, ಜಮ್ಮು ಅಂಡ್ ಕಾಶ್ಮೀರಲ್ಲಾದ್ರೂ ನಿನ್ನ ಆಫೀಸ್ ಇರ್ಬೋದು, ಎಲ್ಲಿ ಬೇಕಾದ್ರೂ ಆಫೀಸ್ ಇರ್ಬೋದು. ಬಟ್ ನೀನ್ ಕರ್ನಾಟಕಕ್ಕೆ ಆಗ ಏನ್ ತೊಂದರೆ ಇಲ್ಲ. ಲಾಂಗ್ ಸ್ಟೋರಿ ಶಾರ್ಟ್, ಭಾರತದ ಪ್ರಜೆ ಆಗಿರ್ಬೇಕು, ಹೈಕೋರ್ಟ್ಗೆ ಜಡ್ಜ್ ಆಗ್ಬೇಕು ಅಂದ್ರೆ. ಸೆಕೆಂಡ್ ಒನ್, 10 ವರ್ಷ ಜುಡಿಷಿಯಲ್ ಆಫೀಸ್ ಅನ್ನ ಹೊಂದಿರ್ಬೇಕು ನೀನು, 10 ವರ್ಷ ನ್ಯಾಯಾಂಗ ಕಚೇರಿಯನ್ನ ಹೊಂದಿರ್ಬೇಕು. ಎಲ್ಲಿ? ಭಾರತದ ಭೂಪ್ರದೇಶದ ಒಳಗಡೆ. ಸೆಕೆಂಡ್ ಕಂಡೀಷನ್. ಭಾರತದ ಪ್ರಜೆ ಫಸ್ಟ್ ಕಂಡೀಷನ್. ಸೆಕೆಂಡ್, 10 ವರ್ಷ ನಿಂಗೆ ನ್ಯಾಯಾಂಗ ಕಚೇರಿಯನ್ನ ಒಳಗೊಂಡಿರ್ಬೇಕು. ಮೂರನೇ ಕಂಡೀಷನ್ ಅಂದ್ರೆ ಇದಿದ್ರೆ ಓಕೆ, ಅಥವಾ ಎರಡನೇ ಕಂಡೀಷನ್ ಸ್ಯಾಟಿಸ್ಫೈ ಆಗ್ಲಿಲ್ಲ ಅಂದ್ರೆ, ಅಥವಾ ಇದು ನೆನ್ಪಿರ್ಲಿ, ಆರ್ ಅಥವಾ he has at least 10 years been advocate of High Court or 2 or more such of High Court. ನೋಡ್ರಿ, 10 ವರ್ಷ ನಿಂದು ಆಫೀಸ್ ಇತ್ತಾ, ನೀನ್ ಹೈಕೋರ್ಟ್ಗೆ ಜಡ್ಜ್ ಆಗ್ಬೋದು. ಆಫೀಸ್ ಇಲ್ಲ ಅನ್ಕೊಡಿ, 10 ವರ್ಷ ಅಡ್ವೊಕೇಟ್ ಆಗಿರ್ಬೇಕು. ಎಲ್ಲಿ? ಹೈಕೋರ್ಟ್ ಅಲ್ಲಿ. 10 ವರ್ಷ ಉಚ್ಚ ನ್ಯಾಯಾಲಯದಲ್ಲಿ ವಕೀಲನಾಗಿರ್ಬೇಕು. ಅಂಡ್ ಇನ್ಯಾವ್ದಾದ್ರು ಕಂಡೀಷನ್ಸ್ ಇದೆಯಾ? ನೋ, ಯಾವುದು ಇಲ್ಲ. ಇಲ್ಲಿ ಏನ್ ಡಿಫ್ರೆನ್ಸ್ ಗಮನಿಸಿದ್ರಿ ನೀವು? ಒಂದ್ಸರ್ತಿ ಲಾಂಗ್ ಸ್ಟೋರಿ, ಹೈಕೋರ್ಟ್ ಜಡ್ಜ್ ಆಗ್ಬೇಕು ಅಂದ್ರೆ ಕ್ವಾಲಿಫಿಕೇಶನ್ ಇರಬೇಕು. ಆ ಕ್ವಾಲಿಫಿಕೇಶನ್ ಅರ್ಹತೆ ಎಲ್ಲಿ ಮೆನ್ಷನ್ ಆಗಿದೆ? ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಂಡರ್ ಆರ್ಟಿಕಲ್ 217 ಕ್ಲಾಸ್ 2 ಅಲ್ಲಿ ಹೈಕೋರ್ಟ್. ಸೊ ಏನೇನಿರ್ಬೇಕಪ್ಪ? ಫಸ್ಟ್ ಕಂಡೀಷನ್, ಈ ಶುಡ್ ಬಿ ಎ ಸಿಟಿಜನ್ ಆಫ್ ಇಂಡಿಯಾ, ಭಾರತದ ಪ್ರಜೆ ಆಗಿರ್ಬೇಕು. ಸೆಕೆಂಡ್ ಕಂಡೀಷನ್, ಅಟ್ ಲೀಸ್ಟ್ 10 ಇಯರ್ ಜುಡಿಷಿಯಲ್ ಆಫೀಸ್ ಒಳಗೊಂಡಿರ್ಬೇಕು, 10 ವರ್ಷ ನ್ಯಾಯಾಂಗ ಕಚೇರಿನ ಒಳಗೊಂಡಿರ್ಬೇಕು ಭಾರತದ ಭೂಪ್ರದೇಶದ ಒಳಗಡೆ. ಅಥವಾ 10 ವರ್ಷ ಒಳಗೊಂಡಿದ್ದ ಓಕೆ, ತೊಂದರೆ ಇಲ್ಲ, ಜಡ್ಜ್ ಆಗ್ಬೋದು. ಅದು ಆಗಿಲ್ವಾ, ಅಟ್ಲೀಸ್ಟ್ 10 ವರ್ಷ ಅಡ್ವೊಕೇಟ್ ಆಗಿರ್ಬೇಕು, ಅಂದ್ರೆ 10 ವರ್ಷ ವಕೀಲರಾಗಿರ್ಬೇಕು. ಎಲ್ಲಿ? ಹೈಕೋರ್ಟ್ ಅಲ್ಲಿ. ಯಾಕಂದ್ರೆ ತಾಲೂಕೋರ್ಟ್ ಅಲ್ಲಿ ಅಡ್ವೊಕೇಟ್ ಅಲ್ಲ, ಸೊ ಹೈಕೋರ್ಟ್ ಅಲ್ಲಿ ಅಡ್ವೊಕೇಟ್ ಆಗಿರ್ಬೇಕು. ಅದೇ ಸುಪ್ರೀಂ ಕೋರ್ಟಿಗೆ ಬಂದ್ರೆ, ಸುಪ್ರೀಂ ಕೋರ್ಟ್ ನೆನ್ಪ್ ಮಾಡ್ಕೊಳ್ಳಿ, ಅಂಡರ್ ಆರ್ಟಿಕಲ್ 124 ಅಲ್ಲೇನ್ ಹೇಳಿದ್ರು? ಭಾರತದ ಪ್ರಜೆ ಆಗಿರ್ಬೇಕು, ಇಟ್ ಶುಡ್ ಬಿ ಸಿಟಿಜನ್ ಆಫ್ ಇಂಡಿಯಾ. 5 ವರ್ಷ ಜಡ್ಜ್ ಆಗಿರ್ಬೇಕು ಹೈಕೋರ್ಟ್, ಅಂದ್ರೆ ಉಚ್ಚ ನ್ಯಾಯಾಲಯದ 5 ವರ್ಷ ನ್ಯಾಯಾಧೀಶನಾಗಿರ್ಬೇಕು. ಆಗಿಲ್ವಾ? 10 ವರ್ಷ ಅಡ್ವೊಕೇಟ್ ಆಗಿರ್ಬೇಕು ಹೈಕೋರ್ಟ್ ಅಲ್ಲಿ. 5 ವರ್ಷ ಜಡ್ಜ್ ಆದ್ರೂ ಓಕೆ, ಆಗಿಲ್ವಾ? 10 ವರ್ಷ ಅಡ್ವೊಕೇಟ್ ಆಗು, 10 ವರ್ಷ ವಕೀಲ ಸೇವೆಯನ್ನ ಸಲ್ಲಿಸು. ಅದು ಆಗಿಲ್ವಾ? ಎಮಿನೆಂಟ್ ಜೂರಿಸ್ಟ್ ಇನ್ ದ ಒಪಿನಿಯನ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನೀನು ನ್ಯಾಯಾಂಗ ಪರಿಣಿತ ಅಂತ ಅನ್ಸ್ಕೊಂಡಿರ್ಬೇಕು. ಯಾರ ಒಪಿನಿಯನ್ ಅಲ್ಲಿ? ಭಾರತದ ರಾಷ್ಟ್ರಪತಿಯವರ ಒಪಿನಿಯನ್ ಅಲ್ಲಿ. ಅದು ಸರ್ವೋಚ್ಚ ನ್ಯಾಯಾಲಯ. ಬಟ್ ಉಚ್ಚ ನ್ಯಾಯಾಲಯದಲ್ಲಿ ಈ ಮೂರೇ ಕಂಡೀಷನ್: ಭಾರತದ ಪ್ರಜೆ ಆಗಿರ್ಬೇಕು, 10 ವರ್ಷ ನಿಮ್ದು ಜುಡಿಷಿಯಲ್ ಆಫೀಸ್ ಇರಬೇಕು,
ಅಥವಾ 10 ವರ್ಷ ನೀವು ಅಡ್ವೊಕೇಟ್ ಆಗಿರ್ಬೇಕು, ವಕೀಲರಾಗಿ ಸೇವೆಯನ್ನು ಸಲ್ಲಿಸಿರ್ಬೇಕು. ಇಲ್ಲಿ ಎಮಿನೆಂಟ್ ಜೂರಿಸ್ಟ್ ಆದ್ರೆ ಕೊಡಲ್ಲ ಹೈಕೋರ್ಟ್, ನೆನಪಿರ್ಲಿ. ನ್ಯಾಯಾಂಗ ಪರಿಣಿತವಾಗಿದ್ದೀನಿ ಸರ್ ನನ್ಗೆ ಹೈಕೋರ್ಟ್ ಅಲ್ಲಿ ಜಡ್ಜ್ ಮಾಡಿ, ನೋ, ಅದೇನಿದ್ರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಲಿಕ್ಕೆ ಮಾತ್ರ. ಇದು ಇಂಪಾರ್ಟೆಂಟ್, ನೆನಪಿರ್ಬೇಕು ಡಿಫ್ರೆನ್ಸ್. ಸೊ ಇಷ್ಟು ಅರ್ಥ ಆಗಿದ್ರೆ ಇಲ್ಲಿವರೆಗೂ ಅಡ್ವೊಕೇಟ್ ಆಗಿರ್ಬೇಕು ಸರ್, ಗೌರ್ಮೆಂಟ್ ಲಾಯರ್ ಆಗಿರ್ಬೇಕು ಅಂತ ಮೆನ್ಷನ್ ಮಾಡಬೇಡಿ ದಯವಿಟ್ಟು. ಕಾನ್ಸ್ಟಿಟ್ಯೂಷನ್ ಯಾವ ವರ್ಡ್ ಇದಾಗಿರುತ್ತೋ ಅದೇ ವರ್ಡ್ ಅನ್ನ ಬಳಸಿ. ಸೊ ಅಲ್ಗೂ ಇಲ್ಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ಅಲ್ಲಿ 4 ಅರ್ಹತೆ ಇತ್ತು ಸುಪ್ರೀಂ ಕೋರ್ಟ್ ಅಲ್ಲಿ, ಹೈಕೋರ್ಟ್ ಅಲ್ಲಿ 3 ಅರ್ಹತೆಗಳಿದಾವೆ. ಎಮಿನೆಂಟ್ ಜೂರಿಸ್ಟ್, ನ್ಯಾಯಾಂಗ ಪರಿಣತ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಇತ್ತು, ಹೈಕೋರ್ಟ್ ಅಲ್ಲಿ ಇಲ್ಲ. ಇಷ್ಟು ತಮಗೆ ನೆನಪಿದ್ರೆ ಇವತ್ತು ನಾವೇನೇನೆಲ್ಲ ನೋಡಿದ್ವಿ ಅಂದ್ರೆ, ಒಂದು ಹೈಕೋರ್ಟ್ ನ ಐತಿಹಾಸಿಕ ಹಿನ್ನೆಲೆ, ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಆಫ್ ಹೈಕೋರ್ಟ್. ಸುಪ್ರೀಂ ಕೋರ್ಟ್ ನ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್, ಸುಪ್ರೀಂ ಕೋರ್ಟ್ ನ ಐತಿಹಾಸಿಕ ಹಿನ್ನೆಲೆ ನೋಡಿದ್ವಿ. ನೆಕ್ಸ್ಟ್ ನೇಮಕ, ಅಪಾಯಿಂಟ್ಮೆಂಟ್ ಆಫ್ ದ ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್, ಯಾವ ರೀತಿ ನೇಮಕ ಆಗ್ತಾರೆ, ಅದ್ರಲ್ಲಿ ಕೊಲಿಜಿಯಂ ಸಿಸ್ಟಮ್ ಅನ್ನ ನೋಡಿದ್ವಿ. ಅದಾದ ನಂತರ ಇನ್ನೊಂದು ಯಾವ್ದು ನೋಡಿದ್ವಿ, ಹೈಕೋರ್ಟ್ ನ ಕೊಲಿಜಿಯಂ ಸಿಸ್ಟಮ್ ಅನ್ನ ನೋಡಿದ್ವಿ. ಆನಂತರ ಅಧಿಕಾರ ಅವಧಿ ಎಷ್ಟು ವರ್ಷ, 65 ವರ್ಷದ, ಇವ್ರಿಗೆ 62 ವರ್ಷ. ಮಿನಿಮಮ್ ಏಜ್ ಇದೆಯಾ, ನೋ. ಇಲ್ಲಿ ಹೈಕೋರ್ಟ್ ಅಲ್ಲಿ ನೋ. ಮತ್ತಿನ್ನೇನ್ ನೋಡಿದ್ವಿ, ಕ್ವಾಲಿಫಿಕೇಶನ್, ಅರ್ಹತೆಗಳನ್ನ ನೋಡಿದ್ವಿ. ಸುಪ್ರೀಂ ಕೋರ್ಟ್ಗೆ 4 ಕ್ವಾಲಿಫಿಕೇಶನ್ ನೋಡಿದ್ವಿ, ಹೈಕೋರ್ಟ್ಗೆ ಕೇವಲ 3 ಕ್ವಾಲಿಫಿಕೇಶನ್ ಅನ್ನ ನೋಡಿದ್ವಿ. ಅಲ್ಲಿಗೆ 4 ಇರ್ಲೇಬೇಕಾ ಸರ್, ನೋ. ಭಾರತದ ಪ್ರಜೆ ಆಗಿದ್ದು 5 ವರ್ಷ ಜಡ್ಜ್ ಆಗಿದ್ರು ಓಕೆ, ಅಥವಾ 10 ವರ್ಷ ಅಡ್ವೊಕೇಟ್ ಆಗಿದ್ರು ಓಕೆ, 2ರಲ್ಲಿ ಒಂದಾಗಿದ್ರು ಓಕೆ. ಇವೆರಡು ಇಲ್ವಾ, ಎಮಿನೆಂಟ್ ಜೂರಿಸ್ಟ್, ನ್ಯಾಯಾಂಗ ಪರಿಣತ ಆಗಿದ್ರು ಓಕೆ. ಇಲ್ಲಿ ಕೂಡ ಅಷ್ಟೇ, ಭಾರತದ ಪ್ರಜೆ ಆಗಿರ್ಬೇಕು, 10 ವರ್ಷ ಜುಡಿಷಿಯಲ್ ಆಫೀಸ್ ಇದ್ರು ಓಕೆ, ಅದಿಲ್ವಾ ಅಥವಾ ಅದಿಲ್ಲ ಅಂದ್ರೆ 10 ವರ್ಷ ಅಡ್ವೊಕೇಟ್ ಆಗಿರ್ಬೇಕು, ವಕೀಲಾಗಿ ಸೇವೆಯನ್ನ ಸಲ್ಲಿಸಿರ್ಬೇಕು. ಸೊ ಇದಿಷ್ಟು ಇವತ್ತಿಗೆ ಸಾಕು. ಇದಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ನನಗೂ ಸ್ವಲ್ಪ ಥ್ರೋಟ್ ಪೇನ್ ಇದೆ, ಇನ್ನ ನಂತರ ನಿಮ್ಗೂ ಅರ್ಥ ಆಗಲ್ಲ. ನಾಳೆ ಏನ್ ಮಾಡೋಣ ಅಂದ್ರೆ, ನಾಳೆ ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ಇರುತ್ತೆ. ಅದ್ಯಾವ್ದಂದ್ರೆ ಎಂಜಾಕ್, ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್. ಇದರ ಜೊತೆಗೆ ರಿಮೂವಲ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜ್ ಅಂಡ್ ಹೈಕೋರ್ಟ್ ಜಡ್ಜ್, ಸರ್ವೋಚ್ಚ ನ್ಯಾಯಾಲಯ ಮತ್ತೆ ಉಚ್ಚ ನ್ಯಾಯಾಲಯಗಳ ನ್ಯಾಯಮೂರ್ತಿಗಳ ಪದಚ್ಯುತಿ. ಈ ಪ್ರೊಸೀಜರ್ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಇವತ್ತೇ ನೋಡೋಣ ಅನ್ಕೊಂಡೆ, ಬಟ್ ಸಾಧ್ಯ ಆಗಲ್ಲ ಇವತ್ತು. ಅದಾದ ನಂತರ ನಿಮ್ಗೆ ಜಡ್ಜಸ್ ಎನ್ಕ್ವೈರಿ ಆಕ್ಟ್, ನ್ಯಾಯಮೂರ್ತಿಗಳ ತನಿಖಾ ಕಾಯ್ದೆ 1968, ಇದನ್ನ ನಾಳೆ ನೋಡೋಣ. ಇಂಪಾರ್ಟೆಂಟ್ ಕ್ಲಾಸಸ್. ಮಾನಸ ಮ್ಯಾಮ್, ಸರ್ ಎಕನಾಮಿ ಕಂಪ್ಲೀಟ್ ಆಗಿದೆ ಸರ್, ದೆನ್ ಎನ್ವೈರನ್ಮೆಂಟ್ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ. ಹೌ ಟು ಕವರ್ ಮಂತ್ಲಿ ಮ್ಯಾಗಝೀನ್. ಮ್ಯಾಮ್ ಒಂದು ಕೆಲಸ ಮಾಡಿ, ಎಕನಾಮಿ ಮುಗಿಸಿದಿರಲ್ವಾ, ಈಗ ಬೇಗ ಎನ್ವೈರನ್ಮೆಂಟ್ ಅನ್ನ ಶುರು ಮಾಡಿ, ಅದನ್ನು ಮುಗಿಸಿ, ಕಾನ್ಸ್ಟಿಟ್ಯೂಷನ್ ಅನ್ನ ಮುಗಿಸಿ. ಯಾಕಂದ್ರೆ ಯಾವಾಗ ಕಾಲ ಆಗುತ್ತೋ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ನಮ್ಮ ಕೋರ್ಸ್ ಏನಿದೆಯಲ್ವಾ, ನಿಮ್ಗೆ KS ಕೋರ್ಸ್ ಅಲ್ಲಿ ಇದೀರಾ ಅನ್ಸುತ್ತೆ ತಾವು. ಸೊ ನಮ್ಮ ಕೋರ್ಸ್ ಏನಿದೆಯಲ್ಲ ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ. ಬಿಕಾಸ್ ಸ್ಟಾರ್ಟಿಂಗ್ ಪಾರ್ಟು ಮೋರ್ ದೆನ್ 85 to 90% ಕ್ವಶನ್ ಇರುತ್ತೆ. ಕರೆಂಟ್ ಅಫೇರ್ಸ್ 10 to 15% ಅಷ್ಟೇ ಇರುತ್ತೆ. ಫಸ್ಟ್ ಇದನ್ನ ಮುಗಿಸ್ಕೊಂಡ್ಬಿಡಿ, ಯಾಕಂದ್ರೆ ಯಾವ ಕಾಲ ಗೊತ್ತಿಲ್ಲ. ಇದನ್ನ ಮುಗಿಸ್ಕೊಂಡ ನಂತರ ಕರೆಂಟ್ ಅಫೇರ್ಸ್ ಕಡೆ ಬರೋಣ. ಅಥವಾ ಇಲ್ಲ ಸರ್ ನಾನು ಓದ್ತೀನಿ ಅಂದ್ರೆ ಒಂದ್ ಮಂತ್ಲಿ ಮ್ಯಾಗಝಿನ್ ತೆಗೆದುಕೊಳ್ಳಿ. ಮಂತ್ಲಿ ಮ್ಯಾಗಝಿನ್ ತೆಗೆದುಕೊಂಡು 100 ಪೇಜ್ ಇರುತ್ತೆ ಅಷ್ಟೇ, ಒಂದ್ ತಿಂಗಳದು. ದಿನಕ್ಕೆ 3 ಪೇಜ್ ಓದ್ಬೇಕಷ್ಟೇ. 100 ಪೇಜ್ ಇರುತ್ತೆ, ದಿನಕ್ಕೆ 3 ಪೇಜ್ ಓದಿ. ಅಲ್ಲಿಗೆ ಒಂದ್ ತಿಂಗಳು ಮ್ಯಾಗಝಿನ್ ಒಂದ್ ತಿಂಗಳು ಕಂಪ್ಲೀಟ್ ಆಗುತ್ತಾ. ಫಾರ್ ಎಕ್ಸಾಂಪಲ್ ಈ ತಿಂಗಳು ಯಾವುದು, ಆಗಸ್ಟ್ ಶುರು ಆಗ್ತಾ ಇದೆ, ಹಿಂದಿನ ತಿಂಗಳು ಮ್ಯಾಗಝಿನ್ ತೆಗೆದುಕೊಳ್ಳಿ, ಜುಲೈದು. ಈ ತಿಂಗಳು ಫುಲ್ಲು ದಿನ 3 ಪೇಜ್ ಓದಿ. ಅಲ್ಲಿಗೆ ಆಗಸ್ಟ್ ತಿಂಗಳು ಮುಗಿದೋಗುತ್ತಲ್ವಾ. ಆಗಸ್ಟ್ ಏನ್ ಮಾಡ್ತೀರಾ, ನವೆಂಬರ್ಗೆ ಹೋಗಿ ಡೈಲಿ 3 ಪೇಜ್ ಓದ್ಕೊಂಡ್ ಬನ್ನಿ. ಆ ಮಂತ್ ಏನ್ ಕ್ಲಿಯರ್ ಆಗುತ್ತಲ್ವಾ. ಸೊ ಕರೆಂಟ್ ಅಫೇರ್ಸ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಬೇಡಿ. ದೇಸಾಯಿ ಸರ್, ಮಿನಿಮಮ್ ಏಜ್ ಅನ್ನ ಮೆನ್ಷನ್ ಮಾಡಿಲ್ಲ ಸರ್, ಯಾರ್ ಬೇಕಾದ್ರೂ ಆಗ್ಬೋದು. ಕಂಡೀಷನ್ಸ್ ಅಪ್ಲೈಡ್. ಏನು ಕಂಡೀಷನ್ಸ್ ಅಪ್ಲೈಡ್? 5 ವರ್ಷ ಅಡ್ವೊಕೇಟು ಜಡ್ಜು, 10 ವರ್ಷ ಅಡ್ವೊಕೇಟು. ಸುಪ್ರೀಂ ಕೋರ್ಟ್ಗಾದ್ರೆ 2ರಲ್ಲಿ ಒಂದಾಗಿರ್ಬೇಕು. ಹೈಕೋರ್ಟ್ಗಾದ್ರೆ 10 ವರ್ಷ ನಿಮ್ದು ಜುಡಿಷಿಯಲ್ ಆಫೀಸ್ ಇರ್ಬೇಕು ಎಲ್ಲಾದ್ರೂ, ಇಲ್ಲ 10 ವರ್ಷ ಅಡ್ವೊಕೇಟ್ ಆಗಿರ್ಬೇಕು.
Sir, Constitution does specify the strength of the High Court. No, ma'am, absolutely no. Because ನೀವು ಇಲ್ಲೇ ನೋಡಿದ್ರಿ ಆರ್ಟಿಕಲ್ 214 ಅಲ್ಲಿ ವಿಧಿ 214ರಲ್ಲಿ ಎಷ್ಟು ವಿಧಿ 214 ಎಸ್ ನೋಡಿ ಏನ್ ಹೇಳಿದೆ, ದೇರ್ ಶಾಲ್ ಬಿ ಎ ಹೈಕೋರ್ಟ್ ಫಾರ್ ಈಚ್ ಸ್ಟೇಟ್. ಪ್ರತಿಯೊಂದು ರಾಜ್ಯಕ್ಕೂ ಹೈಕೋರ್ಟ್ ಇರ್ಬೇಕಷ್ಟೇ ಹೇಳಿದೆ. ಇಟ್ ಡಸ್ ನಾಟ್ ಸ್ಪೆಸಿಫೈ ದ ಸ್ಟ್ರೆಂತ್ ಆಫ್ ಹೈಕೋರ್ಟ್. ಹೈಕೋರ್ಟ್ ಅಲ್ಲಿ ಇಷ್ಟೇ ಜನ ಇರ್ಬೇಕು ಅಂತ ಹೇಳಿಲ್ಲ. ಬಟ್ ಸುಪ್ರೀಂ ಕೋರ್ಟ್ ಹೇಳಿದೆ ಸರ್, ಡೆಫಿನೆಟ್ಲಿ ಹೇಳಿದೆ. ಅಂಡ್ ಆರ್ಟಿಕಲ್ ಯಾವುದು ಸರ್? 124 ನೋಡಿ. ಅಂಡ್ ಆರ್ಟಿಕಲ್ 124 ವಿಧಿ 214 ಪ್ರಕಾರ ಏನಂತ ಹೇಳಿದೆ? 124 ಪ್ರಕಾರ establishment and constitution of the Supreme Court of India. There shall be Supreme Court of India consisting of the Chief Justice of India and until Parliament by law prescribes large number, not more than 7 other judges. ಏನ್ ಹೇಳಿದೆ? ಒಬ್ರು ಮುಖ್ಯ ನ್ಯಾಯಮೂರ್ತಿಗಳು ಇರ್ಬೇಕು, 7 ಜನ ಇತರ ನ್ಯಾಯಮೂರ್ತಿಗಳು ಇರ್ಬೇಕು, ಅಲ್ಲಿ 8 ಜನ ಇರ್ಬೇಕು ಅಂತ ಹೇಳಿ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಹೇಳಿದೆ. ಇಟ್ ಮೀನ್ಸ್ ಸುಪ್ರೀಂ ಕೋರ್ಟ್ ನ ಸ್ಟ್ರೆಂತ್ ಬಗ್ಗೆ ಹೇಳಿದೆ, ಹೈಕೋರ್ಟ್ ನ ಸ್ಟ್ರೆಂತ್ ಬಗ್ಗೆ, ಸಾರಿ ಸುಪ್ರೀಂ ಕೋರ್ಟ್ ಸ್ಟ್ರೆಂತ್ ಬಗ್ಗೆ ಹೇಳಿದೆ. ಬಟ್ ಹೈಕೋರ್ಟ್ ಸ್ಟ್ರೆಂತ್ ಬಗ್ಗೆ ಎಲ್ಲೂ ಕೂಡ ಕಾನ್ಸ್ಟಿಟ್ಯೂಷನ್ ಮಾತಾಡಿಲ್ಲ. ಅದು ಕೂಡ ನೆನಪಿರಬೇಕು. ವೆರಿ ಗುಡ್ ಮ್ಯಾಮ್. ಅಂಡ್ ಒನ್ ಥಿಂಗ್, ಈಗ ಅಷ್ಟೇನೆ ಇದೆಯಾ ಸರ್? ನೋ, ಚೇಂಜ್ ಆಗಿದೆ. 2019 2019 ಪ್ರಕಾರ ಸುಪ್ರೀಂ ಕೋರ್ಟ್ ಅಮೆಂಡ್ಮೆಂಟ್ ಆಕ್ಟ್ 2019 ಸರ್ವೋಚ್ಚ ನ್ಯಾಯಾಲಯದ ತಿದ್ದುಪಡಿ ಕಾಯ್ದೆ ಪ್ರಕಾರ 31 ಇರ್ತಕ್ಕಂತಹ ಜಡ್ಜಸ್ ಅನ್ನ 33 ಜನ ಮಾಡಿದ್ದಾರೆ. ಇಟ್ ಮೀನ್ಸ್ ಅದರ್ ಜಡ್ಜಸ್, ಇತರೆ ನ್ಯಾಯಮೂರ್ತಿಗಳು 33 ಜನ, ಒಬ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಅಟ್ ಪ್ರೆಸೆಂಟ್ ಎಷ್ಟಿದ್ದಾರೆ? 34 ಜನ. ಮಾನಸ ಮ್ಯಾಮ್ ಕೇಳ್ತಿದ್ದಾರೆ, ಸರ್ ಸೆಲ್ಫ್ ಪ್ರಿಪರೇಷನ್ ಪ್ಲಾನ್ ಹೇಳಿ ಸರ್. ಸೆಲ್ಫ್ ಪ್ರಿಪರೇಷನ್ ಯಾರ್ಯಾರು ಮಾಡ್ತಿದ್ರು? ನನ್ನ ಮೆಂಟರ್ಶಿಪ್ ಅಲ್ಲಿ ಯಾರ್ಯಾರು ಇಲ್ವೋ, ನನ್ನ ಮೆಂಟರ್ಶಿಪ್ ಅಲ್ಲಿ ಇದ್ರೆ ನಾನೇ ಟಾರ್ಗೆಟ್ ಅನ್ನ ಕೊಡ್ತೀನಿ. ಯಾರ್ಯಾರು ಇಲ್ವೋ ಅವ್ರು ಏನ್ ಮಾಡ್ತೀರಾ ಅಂದ್ರೆ, ಈ ರೀತಿ ಒಂದು ಯೂಟ್ಯೂಬ್ ಇದೆ, ಯೂಟ್ಯೂಬಿಗೆ ಬನ್ನಿ. ಯೂಟ್ಯೂಬಿಗೆ ಬಂದು ಪ್ರೇಮ್ ಯಾನ ಅಂತ ಸರ್ಚ್ ಮಾಡಿ. ಪ್ರೇಮ್ ಯಾನ ಹಿಂಗ್ ಸರ್ಚ್ ಮಾಡಿದ್ರೆ ಇಲ್ಲೊಬ್ಬ ಬರ್ತಾನೆ, ಹಿಂಗ್ ಕೂತಿರ್ತಾನೆ. ಇವನ ಯೂಟ್ಯೂಬ್ ಅನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಪ್ಲೇ ಲಿಸ್ಟಿಗೆ ಬನ್ನಿ. ಪ್ಲೇ ಲಿಸ್ಟ್ ನೋಡಿ, ಓಮು ವಿಡಿಯೋ ಶಾರ್ಟ್ ಲೈವ್ ಪ್ಲೇ ಲಿಸ್ಟ್. ಪ್ಲೇ ಲಿಸ್ಟಿಗೆ ಬನ್ನಿ. ಪ್ಲೇ ಲಿಸ್ಟಿಗೆ ಬಂದ್ರೆ ಏನೇನಿದೆ? UPSC ಸ್ಟ್ರಾಟಜಿ ಪ್ಲೇ ಲಿಸ್ಟ್ ಇದೆ. ನೆಕ್ಸ್ಟ್ ಮ್ಯಾನಿಫೆಸ್ಟೇಷನ್ ಪ್ಲೇ ಲಿಸ್ಟ್ ಇದೆ. ಕಾನ್ಸ್ಟಿಟ್ಯೂಷನ್ ಪ್ಲೇ ಲಿಸ್ಟ್ ಇದೆ. ಎಕನಾಮಿಕ್ ಪ್ಲೇ ಲಿಸ್ಟ್ ಇದೆ. ಇಲ್ಲಿ ತಾವು KS ಓದ್ತಾ ಇದ್ರೆ, FDA STA ಓದ್ತಾ ಇದ್ರೆ ನೋಡಿ, 2025 KS FDA STA ಗ್ರೂಪ್ ಸ್ಟ್ರಾಟಜಿ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನೋಡಿ, ಇಷ್ಟು ವಿಡಿಯೋ ಬರ್ತವೆ ಹೆಂಗೆ ಪ್ರಿಪರೇಷನ್ ಮಾಡಬೇಕು ಅಂತ. ಎಲ್ಲಾ ಸ್ಟ್ರಾಟಜಿ ವಿಡಿಯೋನು ಕೂಡ ನೋಡಿ. ಯಾವುದು? STA FDA KPSC ಅವರು. ಇಲ್ಲ ಸರ್ ನಾನು ಇದಕ್ಕೆ ಓದ್ತಾ ಇಲ್ಲ ಸರ್ ಅಂದ್ರೆ ಬ್ಯಾಕ್ ಬನ್ನಿ. ಇದು ಓದ್ತಾ ಇಲ್ಲ ಅಂತಂದ್ರೆ ಒನ್ ಮಿನಿಟ್, ಇಲ್ಲೆಲ್ಲ ಹೋಯ್ತು. ಓಕೆ, ಇನ್ಸ್ಟಾಗ್ರಾಮ್ಗೆ ಹೋಗಿದ್ಯಾ? ಇಲ್ಲ ಸರ್ ನಾನು KS ಓದ್ತಿಲ್ಲ ಅಂದ್ರೆ KS ಕಂಪ್ಲೀಟ್ ಸ್ಟ್ರಾಟಜಿ ಇದೆ. FDA STA ಅದ್ ಬೇಡವಾ? PSI ಓದ್ತಾ ಇದ್ರ, PSI ಕಂಪ್ಲೀಟ್ ಸ್ಟ್ರಾಟಜಿ ಇದೆ, 9 ವಿಡಿಯೋ, ಅದನ್ನ ನೋಡಿ. ಅದು ಓದ್ತಾ ಇಲ್ವಾ? UPSC ಸ್ಟ್ರಾಟಜಿ ಇದೆ. UPSC ಓದ್ತಾ ಇದ್ರ, KS ಓದ್ತಿದ್ರ, PSI ಓದ್ತಿದ್ರ, ಎಲ್ಲಾ ಸ್ಟ್ರಾಟಜಿ ಇದೆ ನೋಡಿ. ಸರ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ವಾಯ್ಸ್. ಎಸ್, ಕಡಿಮೆ ಮಾಡ್ಕೋಬೇಕು. ಪೇನ್ ಇದೆ ಇನ್ನು ಸ್ವಲ್ಪ. ಮಾನಸ ಮ್ಯಾಮ್ ಅದ್ ನೋಡಿ, STA FTA ಮತ್ತೆ ಇದು ಸ್ಟ್ರಾಟಜಿ ಇದೆ, ದಯವಿಟ್ಟು ನೋಡಿ. ಪ್ಲೇ ಲಿಸ್ಟ್ ಅಲ್ಲಿ ಇದೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋವನ್ನು ಕೂಡ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ. ಸೊ ಯೂಟ್ಯೂಬ್ ಅಲ್ಲಿ ಗಮನಿಸ್ತಾ ಇರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳಲ್ಲದೆ ಇರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಒಂದು ಕೋರಿಕೆ, ತಮಗೆ KS FDA STA ಏನಾದ್ರು ಪ್ರಿಪರೇಷನ್ ಅನ್ನ ನೀವು ಮಾಡ್ತಾ ಇದ್ರೆ, KS FDA STA ಕೋರ್ಸ್ ಇದೆ. ಜಸ್ಟ್
3555 ಕಂಪ್ಲೀಟ್ ಕೋರ್ಸ್ ಇದೆ. ಇಲ್ಲ ಸರ್ ನಾವು PSI ಗೆ ಪ್ರಿಪೇರ್ ಮಾಡ್ತಿದೀವಿ ಅಂದ್ರೆ PSI ESI ಕೋರ್ಸ್ ಇದೆ 4444ಕ್ಕೆ. ಇಲ್ಲ ಸರ್ ನಾವು UPSC ಮಾಡ್ತಾ ಇದ್ದೀವಿ ಅಂದ್ರೆ UPSC ಫೌಂಡೇಶನ್ ಪ್ಲಸ್ ಮೆಂಟರ್ಶಿಪ್. UPSC ಫೌಂಡೇಶನ್ 3000 ಆಪಲ್ಲೇ ಕ್ಲಾಸ್ ಇದೆ. 3000 ಜಾಯ್ನ್ ಆದ ನಂತರ 2000 ಮೆಂಟರ್ಶಿಪ್ ಫೀಸ್ ಇರುತ್ತೆ. 1 ಇಯರ್ ಮೆಂಟರ್ಶಿಪ್, ಟೋಟಲ್ 5000. ಸೊ ಇಷ್ಟೆಲ್ಲದಕ್ಕೂ ಕೂಡ ತಾವೇನ್ ಮಾಡ್ಬೇಕು ಅಂದ್ರೆ ಇದೇ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಪ್ರೇಮ್ಸ್ ಕ್ಲಾಸಸ್ ಅಂತ ಹೇಳಿ. ಆ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. 7619165243 ಅಡ್ಮಿಷನ್ ರಿಲೇಟೆಡ್ ಏನಾದ್ರು ಇದ್ರೆ ವಾಟ್ಸ್ಆಪ್ ಮೆಸೇಜ್ ಮಾಡಿ. ನೋಡಿ, ನಾನು ಫೋನ್ ರಿಸೀವ್ ಮಾಡಲ್ಲ, ನಮ್ಮ ಟೀಮ್ ಅವ್ರ ಇರುತ್ತೆ. ಸಮ್ಟೈಮ್ಸ್ ನಾನೇ ಇದರಲ್ಲಿ ವಾಟ್ಸಪ್ ಅನ್ನ ನಿಮಗೆ ರಿಪ್ಲೈ ಮಾಡ್ತೀನಿ. ಮತ್ತೆ ನನಗೆ ಗಂಟಲು ನೋವಿದೆ, ತುಂಬಾ ಕ್ಲಾಸಸ್ ಮೆಂಟರ್ಶಿಪ್ ಒಂದು 12 ಬ್ಯಾಚ್ ಇದಾವೆ. ಸೊ ದಯವಿಟ್ಟು ಇದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ 7619165243. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ.